ಆತ್ಮೀಯರೇ, ತಮಗೆಲ್ಲರಿಗೂ ಜಗದೀಶ್ ಕೆ ಸ್ಟೇಟ್ ಇಂಪಾರ್ಟೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ಇದುವರೆಗೂ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪೋದಕ್ಕೆ ಸಾಧ್ಯ ಆಗ್ತವೆ. ನನ್ನ ಈ ಹಿಂದಿನ ವಿಡಿಯೋಗಳಿಗೆ ತುಂಬ ಉತ್ತಮವಾದಂತಹ ಸ್ಪಂದನೆಯನ್ನು ನೀಡ್ತಾ ಇದ್ದೀರಿ ಮತ್ತು ನನ್ನ ಚಾನಲ್ನ ಬೆಳವಣಿಗೆಗಾಗಿ ಸಿದ್ದಣ್ಣ ಗುರುಗಳು ಕಳೆದ ವಿಡಿಯೋವನ್ನು ನನ್ನ ಯೂಟ್ಯೂಬ್ ಚಾನಲ್ಗಾಗಿ ವರ್ಧನರ ವಂಶಕ್ಕೆ ಸಂಬಂಧಪಟ್ಟ ಹಾಗೆ ಹರ್ಷವರ್ಧನರಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ನೀಡಿದ್ದಾರೆ. ಈ ಮೂಲಕ ನಿಮ್ಮೆಲ್ಲರ ಪರವಾಗಿ ಸಿದ್ದಣ್ಣ ದಳವಾಯಿ ಗುರುಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತು ನನ್ನ ಮುಂದಿನ ವಿಷಯಗಳನ್ನು ಈ ವಿಡಿಯೋದ ಮೂಲಕ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಆದ್ಮೇಲೆ ನಮಗೆ ತುಂಬ ಹೆಚ್ಚು ವಿದ್ಯಾರ್ಥಿಗಳು ಅಪೇಕ್ಷೆ ಪಟ್ಟಿದ್ದೇನು ಅಂತಂದರೆ, ಸರ್ ಕೃಷಿ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿ ತಂದಿರುವಂತಹ ಕಾಯ್ದೆಗಳ ಕುರಿತಾಗಿ ಚರ್ಚೆ ಮಾಡ್ರಿ ಅಂತಂದೇಳಿ. ಎಸ್, ಅಫ್ಕೋರ್ಸ್ ಇವತ್ತು ನಾನು ಮುಂದಿನ ವಿಡಿಯೋಗಳಲ್ಲಿ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಸುಧಾರಣಾ ಕಾಯ್ದೆಗಳಿಗೆ ಸಂಬಂಧಪಟ್ಟಾಗ ಏನಾದರೂ ಚರ್ಚೆ ಮಾಡಬೇಕಾಗಿತ್ತು ಅಂತಂದರೆ ಈ ಕೃಷಿ ಕಾಯ್ದೆಗಳಿಗಿಂತನೂ ಮುಂಚಿತವಾಗಿರುವಂತಹ ಭೂ ಸುಧಾರಣಾ ಕಾಯ್ದೆ ಮತ್ತು APMC ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ತುಂಬ ಅಗತ್ಯ ಇರತಕ್ಕಂಥದ್ದು ಇಲ್ಲಿ. ಆದ್ಮೇಲೆ ಈಗ ಕೃಷಿ ಮಸೂದೆಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ವಿಷಯಗಳು ನಮಗೆ ಮನದಟ್ಟಾಗಬೇಕಾಗಿತ್ತು ಅಂತಂದ್ರೆ ಭೂ ಸುಧಾರಣಾ ಕಾಯ್ದೆ ಬಗ್ಗೆ ಒಂದು ಸ್ವಲ್ಪ ನೋಡ್ಕೋಬೇಕಾಗ್ತದೆ, ಜೊತೆಗೆ APMC ತಿದ್ದುಪಡಿ ಕಾಯ್ದೆಯನ್ನು ನೋಡ್ಕೋಬೇಕಾಗ್ತದೆ. ಇವತ್ತು ಕೃಷಿ ಮಸೂದೆಯನ್ನ ಮಾತ್ರ ಇವತ್ತು ಜನಸಾಮಾನ್ಯರು ವಿರೋಧಿಸ್ತಾ ಇಲ್ಲ. ಈ ಭೂ ಸುಧಾರಣಾ ಕಾಯ್ದೆ ಮತ್ತು APMC ತಿದ್ದುಪಡಿ ಕಾಯ್ದೆಯನ್ನ ಒಟ್ಟಾಗಿ ಸೇರಿಸ್ಕೊಂಡು ಇವತ್ತು ಕೃಷಿ ಮಸೂದೆಗಳಿಗೆ ಇವತ್ತು ಹೋರಾಟವನ್ನ ಕೈಗೊಳ್ತಾ ಇದ್ದಾರೆ. ಈ ಹೋರಾಟ ಕೈಗೊಳ್ಳೋದಕ್ಕೆ ಕಾರಣ ಏನು? ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಂದಿರುವಂತಹ ಈ ಕಾಯ್ದೆಗಳು ಜನಸಾಮಾನ್ಯರಿಗೆ ಅನುಕೂಲ ಇದಾವೋ ಏನೋ ಅನಾನುಕೂಲಗಳಿದಾವೋ, ಏನು ಅನುಕೂಲ ಇದ್ರೂ ಕೂಡ ಅನಾನುಕೂಲ ತರ ಇದಾವೆ ಅಂತಂದೇಳಿ ಏನಾದರೂ ಬಿಂಬಿಸಲಾಗ್ತಾ ಇದೆಯಾ ಅನ್ನೋದನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಚರ್ಚೆ ಮಾಡೋದು ತುಂಬಾ ಸೂಕ್ತ ಆಗ್ತದೆ. ಈ ವಿಷಯಗಳು ಹೆಚ್ಚು ಪ್ರಚಲಿತ ಇರೋದ್ರಿಂದ ನಮ್ಮ ಮುಂದೆ ಬರುವಂತಹ ಎಕ್ಸಾಮ್ನ ದೃಷ್ಟಿಕೋನದೊಳಗೆ ಹೆಚ್ಚು ಪ್ರಶ್ನೆ ಕೇಳೋ ಸಾಧ್ಯತೆಯೂ ಕೂಡ ಇರ್ತದೆ. ಆ ಕಾರಣಕ್ಕೆ ಫ್ರೆಂಡ್ಸ್, ನಾನು ನನ್ನ ಈ ಮುಂದಿನ ತರಗತಿಗಳನ್ನ ಈ ಕಾಯ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಲಿಕ್ಕೆ ಮೀಸಲಿಡ್ತಾನೆ. ಅದರೊಳಗೆ ಮೊದಲನೇದಾಗಿ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ. ಆದ್ಮೇಲೆ ನಾವು ಇವತ್ತು ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ತಿಳ್ಕೊಬೇಕಾಗಿತ್ತಂದ್ರೆ ಈ ಕಾಯ್ದೆ ಒಳಗೆ ಬರುವಂತಹ ಕೆಲವೊಂದು ಅಂಶಗಳನ್ನ ನಾವು ಫಸ್ಟ್ ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಆ ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಅಂತಂದ್ರೆ, ಇಲ್ಲಿ ಇವತ್ತು ಕೃಷಿ ಭೂಮಿಯನ್ನ ಭೂಕಂದಾಯ ಇಲಾಖೆಯವರು ಏನ್ ಮಾಡ್ತಾರೆ, ತೆರಿಗೆಯನ್ನ ಪಡ್ಕೊಳ್ಳುವಂತಹ ಸಂದರ್ಭದೊಳಗ ಕೃಷಿ ಭೂಮಿಯನ್ನ ಎಕರೆಯನ್ನ ಆಗಿ ಪರಿವರ್ತನೆ ಮಾಡೋದ್ರ ಬದಲಾಗಿ ಯೂನಿಟ್ಗಳಾಗಿ ಪರಿವರ್ತಿಸಿ ಅಲ್ಲಿಂದ ತೆರಿಗೆಯನ್ನ ತೆಗೆದುಕೊಳ್ತಿರ್ತಾರೆ. ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಯಾಕಂದ್ರೆ ಅದು ಈ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ನಮಗೆ ಅನುಕೂಲಕ್ಕೆ ಬರುತ್ತೆ. ಇವತ್ತು ಯೂನಿಟ್ಗೆ ಸಂಬಂಧಪಟ್ಟ ಹಾಗೆ ನಮಗಿಲ್ಲಿ ಏನ್ ಮಾಡ್ತಾರೆ, ಕೃಷಿ ಭೂಮಿಯೊಳಗೆ ತೆರಿಗೆಯನ್ನ ವಿಧಿಸ್ತಾ ಇರುವಂತದ್ದು. ಇಲ್ಲಿ ಯೂನಿಟ್ಗಳಾಗಿ ಗುರುತಿಸಬೇಕಾಗಿತ್ತನಪ್ಪ ಅಂದ್ರೆ ಕೃಷಿ ಭೂಮಿಯನ್ನ 3 ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ. A ದರ್ಜೆಯ ಕೃಷಿ ಭೂಮಿ ಅಂತಂದೇಳಿ, ಆಮೇಲೆ B ದರ್ಜೆಯ ಕೃಷಿ ಭೂಮಿ ಅಂತಂದೇಳಿ, ಆಮೇಲೆ C ದರ್ಜೆಯ ಕೃಷಿ ಭೂಮಿ ಅಂತಂದೇಳಿ 3 ವಿಧಗಳಲ್ಲಿ ವಿಂಗಡಣೆ ಮಾಡಲಾಗ್ತದೆ. A ದರ್ಜೆಯ ಕೃಷಿ ಭೂಮಿ ಅಂತಂದ್ರೆ ಉತ್ತಮವಾದಂತಹ ಫಲವತ್ತತೆ ಇರುವ ಜೊತೆಗೆ ನೀರಾವರಿ ಸೌಲಭ್ಯ ಇರುವಂತಹ ಕೃಷಿ ಭೂಮಿಯ ವ್ಯಾಪ್ತಿಯನ್ನ ನಾವು A ದರ್ಜೆಗೆ ಸೇರ್ಪಡೆ ಮಾಡ್ತೀವಿ. ಈ ಒಂದು A ದರ್ಜೆಗೆ ಸಂಬಂಧಪಟ್ಟಂತಹ ಕೃಷಿ ಭೂಮಿ ಇಲ್ಲಿ 1 ಯೂನಿಟ್ ಅಂತಂದ್ರೆ ನೆನ್ಪಿಟ್ಕೊಳ್ರಿ, 1 ಎಕರೆಯಿಂದ 1.3 ಎಕರೆ ಅಂದ್ರೆ 1 ಎಕರೆ 30 ಗುಂಟೆ ಏನಿರ್ತದಲ್ಲ, ಅಥವಾ 1.5 ಎಕರೆ ಅಂತ ಕರಿತೀವಿ ಪ್ರಸ್ತುತ ಹೊಸ ಒಂದು ಅಳತೆ ಮಾನದ ಪ್ರಕಾರ. ಅಂದ್ರೆ 1.5 ಎಕರೆ ಏನಾಗಿರ್ತದಪ್ಪ ಅಂತಂದ್ರೆ ಅದು A ದರ್ಜೆಯ ಭೂಮಿಯಲ್ಲಿ 1 ಯೂನಿಟ್ ಆಗಿರ್ತದೆ, ನೆನಪಲ್ಲಿ. ಆಮೇಲೆ B ದರ್ಜೆಯ ಕೃಷಿ ಭೂಮಿ ಅಂತಂದ್ರೆ 2 ಎಕರೆಯಿಂದ 2.5 ಎಕರೆ, ಹೆಚ್ಚು ಕಡಿಮೆ 2 ಎಕರೆ 30 ಗುಂಟೆ ಅಂತ ಅರ್ಥ. 2 ಎಕರೆ 30 ಗುಂಟೆವರೆಗಿರುವಂತಹ ಭೂಮಿ ಏನಾಗಿರುತ್ತಪ್ಪ ಅಂತಂದ್ರೆ B ದರ್ಜೆಯ ಕೃಷಿ ಭೂಮಿ 1 ಯೂನಿಟ್ ಆಗಿರ್ತದೆ. ಇನ್ನು C ದರ್ಜೆಯ ಕೃಷಿ ಭೂಮಿ ಅಂತಂದ್ರೆ 3 ಎಕರೆಯಿಂದ 5.4 ಎಕರೆ, 5 ಎಕರೆ 40 ಗುಂಟೆಗೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಅಳತೆ ಮಾಡ್ತಕ್ಕಂಥದ್ದು. ಇದಿಷ್ಟೇನಾಗಿರ್ತದೆ, 1 ಯೂನಿಟ್ಗೆ ಸಂಬಂಧಪಟ್ಟಿರ್ತದೆ. ಅಂದ್ರೆ 1 ಯೂನಿಟ್ನ ತೆರಿಗೆ ವ್ಯಾಪ್ತಿಯೊಳಗ ಅದು C ದರ್ಜೆಯ ಭೂಮಿ ಆಗಿತ್ತಂದ್ರೆ 5.4 ಎಕರೆಗೆ ಸಂಬಂಧಪಡ್ತದ. ಒಂದ್ ವೇಳೆ 10 ಎಕರೆ ಆಗಿತ್ತನಪ್ಪ ಅಂತಂದ್ರೆ 10 ಯೂನಿಟ್ ಅನ್ನಪ್ಪ ಅಂತಂದ್ರೆ 54 ಎಕರೆ ಆಗ್ತದೆ. ಜೊತೆಗೆ ಇಲ್ಲಿ B ದರ್ಜೆಯ ಭೂಮಿ ಅಂತಂದ್ರೆ 2.3 ಎಕರೆಗೆ 1 ಯೂನಿಟ್ ಆಗ್ತದೆ. A ದರ್ಜೆಯ ಕೃಷಿ ಭೂಮಿ ಅಂತಂದ್ರೆ 1.3 ಎಕರೆಗೆ 1 ಯೂನಿಟ್ ಆಗಿರ್ತದೆ. ಇದು ನೆನಪಿಟ್ಕೊಳ್ರಿ. ಮುಂದೆ ನಾವು ಇವತ್ತೇನಾಗ್ಯದಪ್ಪ ಅಂದ್ರೆ ತಿದ್ದುಪಡಿ ಪ್ರಕಾರ ಕೃಷಿ ಭೂಮಿಯ ವ್ಯಾಪ್ತಿಯನ್ನ ಯೂನಿಟ್ಗಳಲ್ಲಿ ಹೆಚ್ಚು ಮಾಡಲಾಗ್ಯದ. ಸೊ 20 ಯೂನಿಟ್ ಇದ್ದದನ್ನ 40 ಯೂನಿಟ್ಗೆ ಹೆಚ್ಚು ಮಾಡಿದ್ದಾರೆ.
ಆ ಯೂನಿಟ್ ಅಂದ್ರೆ ಏನಂತಂದೇಳಿ ಗೊತ್ತಾಯ್ತಂದ್ರೆ ಈಗ 40 ಯೂನಿಟ್ ಅಂದ್ರೆ ಎಷ್ಟು ಎಕರೆ ಜಮೀನಾಗುತ್ತೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಬೇಕಾಗಿತ್ತಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಲಿ. ಜೊತೆಗೆ ಈ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದಿಷ್ಟು ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂತಹ ಸಂವಿಧಾನದ ವಿಧಿಗಳು ಒಂದಿಷ್ಟು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇಲ್ಲಿ 39A ಮತ್ತು 39B ಈ ವಿಧಿಗಳು ಏನು ಹೇಳ್ತಾವ ಅನ್ನೋದನ್ನ ಸ್ವಲ್ಪ ನೆನಪಿಟ್ಕೋಬೇಕು. 39A ಏನು ಹೇಳುತ್ತಪ್ಪ ಅಂತಂದ್ರೆ ಇವತ್ತ ಆರ್ಥಿಕತೆಯ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ 39A ಹೇಳ್ತದೆ. ಈ ಆರ್ಥಿಕತೆಯ ಹಂಚಿಕೆಯನ್ನ ಈ ಸುಧಾರಣಾ ಕಾಯ್ದೆಯ ಮೂಲಕ ಹೆಂಗೆ ಮಾಡಲಾಗಿದೆ ಅನ್ನೋದನ್ನ ನಾವು ಮುಂದೆ ನೋಡೋಣ. ಜೊತೆಗೆ 39B ಸಂವಿಧಾನದ ವಿಧಿ 39B ಏನು ಹೇಳ್ತಾನಪ್ಪ ಅಂದ್ರೆ ಇವೆಲ್ಲ ರಾಜ್ಯ ನಿರ್ದೇಶಕ ತತ್ವಗಳೊಳಗೆ ಬರ್ತವೆ. ಇವು 39A ಮತ್ತು 39B. ಈ 39B ಏನು ಹೇಳ್ತಾನಪ್ಪ ಅಂದ್ರೆ ಆರ್ಥಿಕತೆಯು ಕೇಂದ್ರೀಕೃತವಾಗಿರಬಾರದು ಅಂತಂದೇಳಿ ಹೇಳ್ತದೆ. ಸೊ ನೆನ್ಪಿಟ್ಕೊಳ್ರಿ, 39A ಏನು ಹೇಳ್ತಾರಪ್ಪ ಅಂದ್ರೆ ಆರ್ಥಿಕತೆಯ ಸಮಾನತೆಯ ಹಂಚಿಕೆ ಆಗಬೇಕು. 39B ಏನು ಹೇಳ್ತಾನಪ್ಪ ಅಂದ್ರೆ ಆರ್ಥಿಕತೆಯು ಒಂದೇ ಕಡೆ ಕೇಂದ್ರೀಕೃತಗೊಂಡಿರಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತದ. ಇವನ್ ಸ್ವಲ್ಪ ಮುಂದೆ ಆಲೋಚನೆ ಇಟ್ಕೊಂಡು ಸ್ವಲ್ಪ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಜೊತೆಗೆ ಈಗ ಏನು ಮಾಡಿದಾರಪ್ಪ ಅಂದ್ರೆ ಸುಗ್ರೀವಾಜ್ಞೆ ತರೋದ್ರ ಮೂಲಕ ಇಲ್ಲಿ 213ನೇ ವಿಧಿ 1 ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. 213A ಅನ್ನ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. 213A ಇದೇನು ಹೇಳ್ತಾನಪ್ಪ ಅಂತಂದ್ರೆ ರಾಜ್ಯದಲ್ಲಿ ವಿಧಾನಮಂಡಲದ ವಿರಾಮದ ಕಾಲದಲ್ಲಿ ರಾಜ್ಯದ ಆದ್ಯಾದೇಶಗಳನ್ನ ಮಂಡಿಸುವಂತಹ ಅಧಿಕಾರ ಯಾರಿಗಿರ್ತದಪ್ಪ ಅಂದ್ರೆ ರಾಜ್ಯಪಾಲರಿಗಿರ್ತದ. ಅದನ್ನ ರಾಜ್ಯಗಳ ಸುಗ್ರೀವಾಜ್ಞೆ ಅಂತಂದೇಳಿ ಕರಿತೀವಿ. ನೆನ್ಪಿಟ್ಕೊಳ್ರಿ, ಇವಾಗ ಕಾಯ್ದೆ ಇದು ಜಾರಿಗೆ ಬಂದಿರೋದು ವಿಧಾನಮಂಡಲದ ವಿರಾಮದ ಅವಧಿಯೊಳಗ ರಾಜ್ಯಪಾಲರ ಈ ಒಂದು ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಈ ತಿದ್ದುಪಡಿ ಮೂಲಕ ಜಾರಿ ತಗೊಂಡ್ಬಂದಾಗ್ಯದ. ಇದನ್ನು ನೆನ್ಪಿಟ್ಕೋಬೇಕು. ಆ ನಂತರ ಮುಂದೆ ಈ ಕಾಯ್ದೆ ಜಾರಿಗೆ ಬರೋದನ್ನಪ್ಪ ಅಂತಂದ್ರೆ ಸಂವಿಧಾನದ ಭಾಗ 2ರ A ಮತ್ತು Bಗಳು ಏನು ಹೇಳ್ತವೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಇಲ್ಲಿ A ಏನು ಹೇಳ್ತಾ 213 ಭಾಗ 2ರ A ಈ ವಿಧಿ ಏನು ಹೇಳ್ತಾರಪ್ಪ ಅಂತಂದ್ರೆ ಯಾವಾಗ ಸುಗ್ರೀವಾಜ್ಞೆ ಜಾರಿಯಲ್ಲಿ ಇರ್ತದೋ ಆ ಸುಗ್ರೀವಾಜ್ಞೆ ಜಾರಿಯಾದ 6 ವಾರಗಳ ನಂತರ ವಿಧಾನಮಂಡಲದಲ್ಲಿ ಸಮಾವೇಶವನ್ನ ಸೇರಿ ಅದ್ರ ಮೇಲೆ ಚರ್ಚೆ ಮಾಡಿ ಆನಂತರ ಕಾಯ್ದೆಗಳು ಪಾಸ್ ಮಾಡ್ಬೋದು ಅಥವಾ ಫೇಲನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಈ 213/2A ಎನ್ನುವಂತಹ ವಿಧಿ. ದೆನ್ ನೆಕ್ಸ್ಟ್ 213/2B ಈ ವಿಧಿ ಏನು ಹೇಳ್ತಾನಪ್ಪ ಅಂದ್ರೆ ಸುಗ್ರೀವಾಜ್ಞೆಯನ್ನ ಹೊರಡಿಸಿರುವಂತಹ ರಾಜ್ಯಪಾಲರು ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತಹ ಒಂದು ಮಾಹಿತಿಯನ್ನ ಈ ವಿಧಿ ಹೇಳ್ತಕ್ಕಂಥದ್ದು. ಈ ಒಂದು ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆ ಮಾಡಬೇಕಾಗಿತ್ತು ಅಂತಂದ್ರೆ ಪೂರ್ವ ಮಾಹಿತಿಯಾಗಿ ಇವನ್ನು ಸ್ವಲ್ಪ ನೆನ್ಪಿಟ್ಕೊಳ್ರಿ. ಯಾಕಂದ್ರೆ ಅವುಗಳನ್ನು ನಾನು ಭೂ ಸುಧಾರಣಾ ಕಾಯ್ದೆ ಚರ್ಚೆ ಮಾಡೋ ಸಂದರ್ಭದೊಳಗ ಇದರ ಅನ್ವಯ ಅಂತಂದೇಳಿ ನಾನು ಹೇಳ್ತಿರ್ತೀನಿ, ಇವುಗಳನ್ನು ನೆನ್ಪಿಟ್ಕೋಬೇಕು. ನಾನು ಇಲ್ಲಿ ಭೂ ಸುಧಾರಣಾ ಕಾಯ್ದೆಗೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಇವುಗಳ ಬಗ್ಗೆ ಯಾಕೆ ನಾನು ಇಲ್ಲಿ ಮಾಹಿತಿ ಕೊಟ್ಟೆ ಅಂತಂದ್ರೆ ಇವುಗಳನ್ನು ನೇರವಾಗಿ ತೆಗೆದುಕೊಂಡು ನಮಗೆ PC ಮತ್ತು PSI ಎಕ್ಸಾಮ್ಗಳಲ್ಲಿ ನೇರವಾಗಿ ಒಂದೊಂದು ಅಂಕದ ಪ್ರಶ್ನೆಗಳಿಗೆ MCQ ಮಾದರಿಯ ಪ್ರಶ್ನೆಗಳಿಗೆ ಇವುಗಳನ್ನ ಇಟ್ಕೊಂಡು ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಆ ಕಾರಣಕ್ಕೆ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇವು ತುಂಬ ಇಂಪಾರ್ಟೆಂಟ್ ನೋಡ್ರಿ. ಸೊ ಇದು ಅರ್ಥ ಆಯಿತು ಅಂತಂದ್ರೆ ಈಗ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಭೂ ಸುಧಾರಣಾ ಕಾಯ್ದೆ ಅಥವಾ ಭೂ ಸುಧಾರಣೆ ಹಂಗಂದ್ರೇನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಭೂ ಸುಧಾರಣೆ ಅಂತಂದ್ರೆ ಭೂ ಸುಧಾರಣೆಯ ಅರ್ಥ ಅಂತ ಬಂದಾಗ ನೆನಪಿಲ್ಲಿ ಭೂಮಿ ಅನ್ನುವಂಥದ್ದು ಒಂದು ನೈಸರ್ಗಿಕ ಸಂಪತ್ತು. ಈ ನೈಸರ್ಗಿಕ ಸಂಪತ್ತನ್ನು ಅನುಭವಿಸುವಂತಹ ಅಧಿಕಾರ ಭೂಮಿಯ ಮೇಲಿರುವ ಪ್ರತಿ ಪ್ರಜೆಗೂ ಇದೆ. ಆ ಅನುಭವಿಸುವಂತಹ ಸಂಪತ್ತನ್ನು ಹೊಂದುವಂತಹ ಸಂದರ್ಭದಲ್ಲಿ ಏನಾದರೂ ತೊಂದರೆಗಳಿದ್ದನಪ್ಪ ಅಂದ್ರೆ ಅವುಗಳನ್ನು ನಿವಾರಣೆ ಮಾಡೋದೇ ಇಲ್ಲಿ ಭೂ ಸುಧಾರಣೆ ಆಗ್ತಕ್ಕಂಥದ್ದು. ಸರಿ, ಹಾಗಾದರೆ ಭೂ ಸುಧಾರಣೆ ಕಾಯ್ದೆ ಅಂತಂದ್ರೆ ಏನು? ಇವತ್ತು ಭೂ ಸುಧಾರಣೆ ಕಾಯ್ದೆಯ ಅರ್ಥ ಏನು, ಆ ಭೂ ಸುಧಾರಣೆ ಕಾಯ್ದೆನ ಯಾಕೆ ತಗೊಂಡು ಬಂದಾರ ಅಂತ ಚರ್ಚೆ ಮಾಡೋದಾದ್ರೆ ಈಗ ಆ್ಯಕ್ಚುಲಿ ಭೂಮಿ ನೈಸರ್ಗಿಕ ಸಂಪತ್ತು ಎಲ್ಲವನಿಗೆ ಹೊಂದುವಂತಹ ಅಧಿಕಾರ ಇರ್ತದೆ ನಿಜ. ಆದರೆ ಇಲ್ಲಿ ಬಲಾಢ್ಯನೇ ಗುಣಾಢ್ಯ ಎನ್ನುವ ಹಾಗೆ ಅತಿ ಹೆಚ್ಚು ಶಕ್ತಿ ಉಳ್ಳವನು ಆರ್ಥಿಕ ಸಂಪತ್ತು ಹೆಚ್ಚಿರ್ತಕ್ಕಂಥವನು ಏನು ಮಾಡ್ತಾನೆ, ಹೆಚ್ಚೆಚ್ಚು ಭೂಮಿಯನ್ನು ತಾನೇ ಹೊಂದುವ ಸಾಧ್ಯತೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಜನಸಾಮಾನ್ಯರು ಏನಾಗ್ತಾರಪ್ಪ ಅಂದ್ರೆ ಸ್ವಂತ ಭೂಮಿಯನ್ನು ಹೊಂದೋದಕ್ಕೆ ಕಷ್ಟ ಆಗ್ತದೆ. ಆ ಸಂದರ್ಭದಲ್ಲಿ ಇಲ್ಲಿ ಸರ್ಕಾರಗಳೇನು ಮಾಡಬೇಕು, ಭೂಮಿ ಎಲ್ಲರಿಗೂ ನೀಡುವಂತಹ ಸಾಧ್ಯತೆ ಆಗಿರಬೇಕು. ಜೊತೆಗೆ ಅತಿ ಹೆಚ್ಚು ಜನಸಂಖ್ಯೆ ಇದ್ದಲ್ಲಿ ಭೂ ಮಾಲೀಕತ್ವವನ್ನು ಹೊಂದುವಂತಹ ಭೂಮಿಯ ಖರೀದಿ ಮಿತಿಯನ್ನು ಮಿತಗೊಳಿಸಬೇಕಾಗ್ತದೆ. ಸೊ ಈ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸರ್ಕಾರ ಏನು ಮಾಡುತ್ತು, ಭೂಮಿಯನ್ನು ಖರೀದಿಸುವಲ್ಲಿ ಇರುವಂತಹ ಕಾನೂನುಗಳೆಲ್ಲವನ್ನ ಒಂದೆಡೆ ಸೇರಿಸಿ ಅದನ್ನ ಜಾರಿ ತಗೊಂಬಂದಿರ್ತಕ್ಕಂಥದ್ದು ಏನಾಗಿರ್ತದಪ್ಪ ಅಂದ್ರೆ ಭೂ ಸುಧಾರಣಾ ಕಾಯ್ದೆ ಆಗ್ತದ. ನೆನ್ಪಿಟ್ಕೊಡ್ರಿ, ಭೂ ಸುಧಾರಣಾ ಕಾಯ್ದೆ ಅಂದ್ರೆ ಭೂಮಿಯನ್ನ ಹೊಂದುವಲ್ಲಿ
ಭೂಮಿಯನ್ನು ಹೊಂದುವಲ್ಲಿ ನೆರವನ್ನು ಒದಗಿಸುವ ಕಾನೂನಿನ ಸಂಪೂರ್ಣ ಒಕ್ಕೂಟ ಏನಾಗಿರ್ತದಪ್ಪ ಅಂತಂದರೆ ಇಲ್ಲಿ ಭೂ ಸುಧಾರಣಾ ಕಾಯ್ದೆ ಆಗಿರ್ತದ. ನೆನ್ಪಿಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು ಭೂ ಸುಧಾರಣೆ ಮತ್ತು ಭೂ ಸುಧಾರಣಾ ಕಾಯ್ದೆಯ ಅರ್ಥ. ಸರಿ, ಹಾಗಾದರೆ ಇವತ್ತು ಭಾರತದೊಳಗೆ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರುವಂತಹ ಅಗತ್ಯತೆ ಏನಿತ್ತು, ಯಾವ ಉದ್ದೇಶಕ್ಕೋಸ್ಕರ ಇವತ್ತು ಭೂ ಸುಧಾರಣೆಯನ್ನು ಜಾರಿ ತೊಗೊಂಡು ಬಂದರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಾದರೆ, ನೆನಪಿರಲಿ ನಾನಿಲ್ಲಿ ಈ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟಾಗಿ ಇಲ್ಲಿ ಚರ್ಚೆ ಮಾಡ್ತಿರುವಂತಹ ಹಿನ್ನೆಲೆ ಏನಾಗಿದೆ ಅಂತಂದರೆ, ಆಲ್ಮೋಸ್ಟ್ ಈ ಪ್ರಬಂಧ ಮಾದರಿಯನ್ನು ಇಟ್ಕೊಂಡು ಚರ್ಚೆ ಮಾಡ್ತೀನಿ. ಅದರೊಳಗೆ MCQಗಳು ಕೂಡ ಬಂದಾಗ ಅವುಗಳನ್ನು ನೀವು ಪಿಕ್ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಈ ಭೂ ಸುಧಾರಣಾ ಕಾಯ್ದೆಯ ಅಗತ್ಯತೆ ಏನಾಗಿದೆ ಹಂಗೆ, ಏನಕ್ಕೆ ಬೇಕು ಇವತ್ತಿದು ಭೂ ಸುಧಾರಣಾ ಕಾಯ್ದೆ, ಯಾವ ಉದ್ದೇಶಕ್ಕೋಸ್ಕರ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಇವನ್ನ ಜಾರಿ ತಗೊಂಡು ಬಂದವು ಅಂತ ಬಂದಾಗ, ನೆನಪಿರಲಿ ಫ್ರೆಂಡ್ಸ್, ಭೂಮಿಯ ಸುಧಾರಣೆ, ಒಂದು ಭೂ ಸುಧಾರಣೆ ಆ ದೇಶದ ರಾಜಕೀಯವನ್ನು ನಿರ್ಧರಿಸುತ್ತೆ ಅಂತ ಹೇಳ್ತಾನೆ. ಯಾವುದೇ ಒಂದು ದೇಶದ ಭೂ ಸುಧಾರಣೆ ಆ ದೇಶದ ರಾಜಕೀಯ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತೆ ಅಂತಂದೇ ಹೇಳಲಾಗ್ತಿರ್ತದೆ. ನೆನ್ಪಿಟ್ಕೊಡ್ರಿ, ಯಾವುದೇ ಒಂದು ದೇಶದ ಭೂ ಸುಧಾರಣೆ ಆ ದೇಶದ ರಾಜಕೀಯ ಬೆಳವಣಿಗೆಯ ಮೇಲೆ ಇಲ್ಲೇನಾಗ್ತದೆ, ಹೆಚ್ಚು ಪರಿಣಾಮ ಬೀರುತ್ತೆ ಅನ್ನೋದನ್ನು ಗಮನಿಸೋದಾದರೆ ನಾವಿಲ್ಲಿ ಗಮನಿಸಬೇಕಾಗಿರೋದು ಇದರ ಅಗತ್ಯತೆ ಏನಾಗಿದೆ ಅಂತಂದೇಳಿ. ಅಂದರೆ ನೆನಪಿರಲಿ, ಇವತ್ತು ರಾಜಕೀಯವನ್ನು ನಿರ್ಧರಿಸುತ್ತೆ ಅಂತಂದರೆ ಈ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತಂದಾದ್ಮೇಲೆ ಇವಾಗ ಉಳುವವನೇ ಭೂಮಿಯ ಒಡೆಯ ಅಂತಂದೇಳಿ ದೃಷ್ಟಿಕೋನ ಬಂತು. ಆ ರಾಜಕೀಯ ಬದಲಾವಣೆಯ ಪರಿಣಾಮ ಏನಾಯ್ತಂದ್ರೆ ಆ ಪಕ್ಷ ಅತಿ ಹೆಚ್ಚು ದಿನಗಳ ಕಾಲ ಆಡಳಿತದೊಳಗೆ ಉಳಿತು. ಹೀಗೆ ಭೂ ಸುಧಾರಣೆಗಳು ಒಂದೊಂದು ರಾಜಕೀಯ ಪಕ್ಷದ ಮೇಲೆ ರಾಜಕೀಯ ಬೆಳವಣಿಗೆಯನ್ನು ಕೂಡ ಏನಾಗಿರ್ತಪ್ಪ ಅಂದರೆ ಪರಿಣಾಮವನ್ನು ಬೀರ್ತಾ ಇರ್ತವೆ. ಆ ಉದ್ದೇಶಕ್ಕೆ ಇಲ್ಲೇನು ಮಾಡಬೇಕು, ಸುಧಾರಣೆಗಳನ್ನು ತಗೊಂಡು ಬರೋದು ತುಂಬ ಅಂದರೆ ಅಗತ್ಯ ಆಗ್ತದೆ. ಫ್ರೆಂಡ್ಸ್, ಇದರ ಅಗತ್ಯತೆ ಏನಿತ್ತು ಅಂತ ಬಂದಾಗ ನೋಡ್ರಿ, ರಾಜಕೀಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅಂತಂದೇಳಿ ನಾಗಮೋಹನ್ ದಾಸ್ ಅವರೇ ಹೇಳ್ತಾರೆ ಇದನ್ನು. ಸೊ ಇಲ್ಲಿ ಇದರ ಅಗತ್ಯತೆ ಏನಿತ್ತು ಅಂದರೆ, ನೆನಪಿರಲಿ ಫ್ರೆಂಡ್ಸ್, 1947 ಸಂದರ್ಭದಲ್ಲಿ 1947 ಮತ್ತು ಆ ಸ್ವತಂತ್ರ ಪೂರ್ವದ ಸಂದರ್ಭದಲ್ಲಿ ಭಾರತದಲ್ಲಿದ್ದಂತಹ ಒಟ್ಟು ಕೃಷಿಕರಲ್ಲಿ 80% ಭೂಮಿ ಯಾರ ಕೈಯಲ್ಲಿತ್ತನಪ್ಪ ಅಂದರೆ ಜಮೀನ್ದಾರರ ಕೈಯಲ್ಲಿತ್ತು ಅಂತ ಹೇಳ್ತಾರೆ. 80%ರಷ್ಟು ಭಾರತದ ಕೃಷಿ ಭೂಮಿ ಏನಾಗಿತ್ತು, ಜಮೀನ್ದಾರರ ಕೈಯಲ್ಲಿತ್ತು. ಈ ಜಮೀನ್ದಾರರ ಕೈಯಲ್ಲಿ ಭಾರತದ 75% ಜನ ಏನಾಗಿದ್ರಪ್ಪ ಅಂತಂದರೆ ಗೇಣಿದಾರರಾಗಿ ಕೆಲಸ ಮಾಡ್ತಾ ಇದ್ರು. ಗೇಣಿದಾರರು ಅಂತಂದರೆ ಈ ಭೂಮಿಯನ್ನು ಗುತ್ತಿಗೆ ಪಡ್ಕೊಂಡು ಅದರೊಳಗೆ ದುಡಿದು ಈ ಜಮೀನ್ದಾರರಿಗೆ ಆದಾಯವನ್ನು ಮಾಡ್ಕೊಳ್ತಕ್ಕಂಥದ್ದು, ಅವ್ರು ಕೊಟ್ಟಿರುವಂತಹ ಕೆಲವೊಂದಿಷ್ಟು ಆದಾಯವನ್ನು ತಾವು ನಿರ್ವಹಣೆ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಸ್ವಂತ ಜಮೀನು ಇರಲಿಲ್ಲ, ಸ್ವಂತ ಆದಾಯವನ್ನು ಹೊಂದೋದಕ್ಕೆ ಅವಕಾಶ ಇರಲಿಲ್ಲ. ನೆನಪಿರಲಿ, 80% ಜನಸಂಖ್ಯೆ ಏನಾಯ್ತು, ಇಲ್ಲಿ ಜಮೀನ್ದಾರರೇ ಇದ್ದರು. 75%ಕ್ಕೂ ಹೆಚ್ಚು ಜನಸಂಖ್ಯೆ ಏನಾಗ್ತಾ ಇದ್ರು, ಆ ಜಮೀನ್ದಾರರ ಭೂಮಿಯೊಳಗೆ ಕೂಲಿಗಳಾಗಿ ಅಥವಾ ದುಡಿಮೆಯನ್ನು ಮಾಡ್ತಾ ಇದ್ರು ಅಥವಾ ಲೀಸಿಗೆ ತಗೊಂಡು ದುಡಿತಾ ಇದ್ರು. ಇಂತಹ ಸಂದರ್ಭವಿದ್ದಾಗ ಇಲ್ಲಿ ಗೇಣಿದಾರರು ಅಭಿವೃದ್ಧಿ ಹೊಂದುವ ಸಾಧ್ಯತೆ ಇರಲಿಲ್ಲ. ಇಲ್ಲಿ ಅಭಿವೃದ್ಧಿ ಹೊಂದುವ ಸಾಧ್ಯತೆ ಏನಕ್ಕೆ ಅಂತ ಬಂದಾಗ, ಇವ್ರು ಯಾಕೆ ಅಭಿವೃದ್ಧಿ ಹೊಂದಬೇಕು ಅಂತ ಬಂದಾಗ, ಅಗತ್ಯತೆ ಕ್ರಮಗಳಲ್ಲಿ ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಫ್ರೆಂಡ್ಸ್, ಇವತ್ತು ಒಂದು ದೇಶ ಅಭಿವೃದ್ಧಿ ಆಗಬೇಕಾಗಿತ್ತನಪ್ಪ ಅಂದರೆ ಕೇವಲ ಕೈಗಾರಿಕಾ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ಆಗಂಗಿಲ್ಲ. ಆ ಕೈಗಾರಿಕಾ ಬೆಳವಣಿಗೆ ಜೊತೆಗೆ ಏನಾಗಬೇಕನ್ನಪ್ಪ ಅಂದರೆ ಕೈಗಾರಿಕೆಗಳು ಕೂಡ ಬೆಳವಣಿಗೆ ಆಗಬೇಕು. ಇಲ್ಲಿ ಕೈಗಾರಿಕೆಗಳು ಬೆಳವಣಿಗೆ ಎಂತಹ ಮುಖ್ಯವಾಗಿ ಕೈಗಾರಿಕೆಗಳು ಅಂತಂದರೆ ಗ್ರಾಹಕ ವ್ಯವಹಾರದ ಕೈಗಾರಿಕೆಗಳ ಅಭಿವೃದ್ಧಿ, ವ್ಯವಹಾರದ ಕೈಗಾರಿಕೆಗಳ ಅಭಿವೃದ್ಧಿ ಇಲ್ಲಿ ತುಂಬ ಮುಖ್ಯವಾಗ್ತಕ್ಕಂಥದ್ದು. ಇಲ್ಲಿ ಗ್ರಾಹಕ ವ್ಯವಹಾರದ ಕೈಗಾರಿಕಾ ಅಭಿವೃದ್ಧಿ ಅಂತಂದರೆ ಇವತ್ತು ಗ್ರಾಹಕರಿಗೆ ತುಂಬ ಅವಶ್ಯಕತೆ ಇರುವಂತಹ ವಸ್ತುಗಳ ಉತ್ಪಾದನೆ ಹೆಚ್ಚಾದಂಗೆಲ್ಲ ಏನಾಗುತ್ತೆ, ಆ ಕೈಗಾರಿಕೆ ಅಭಿವೃದ್ಧಿ ಆಗ್ತದೆ. ಇವತ್ತು ಗ್ರಾಹಕರಿಗೆ ತಮಗೆ ಬೇಕಾದಂತಹ ವಸ್ತುಗಳನ್ನು ತಾವು ಖರೀದಿಸಬೇಕಾಗಿತ್ತನಪ್ಪ ಅಂದರೆ ಅವರಲ್ಲಿ ಖರೀದಿಸುವ ಸಾಮರ್ಥ್ಯ ಬೇಕು ಫ್ರೆಂಡ್ಸ್, ಹೌದಲ್ವಾ? ಯಾವುದೇ ಗ್ರಾಹಕನಿಗೆ ತಾನು ಒಂದು ವಸ್ತುವನ್ನು ಖರೀದಿಸುವ ಸಾಮರ್ಥ್ಯ ಬಂದಾಗ ಮಾತ್ರ ಆ ವಸ್ತುವನ್ನು ಖರೀದಿಸ್ಕೊಳ್ತಾನೆ. ಅವುಗಳು ಉತ್ಪಾದನೆ ಮಾಡುವಂತಹ ಕೈಗಾರಿಕೆ ಅಭಿವೃದ್ಧಿ ಆಗುತ್ತೆ. ಕೈಗಾರಿಕೆ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತಿರ್ತದೆ. ಸೊ ಈಗ ಗ್ರಾಹಕ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಕೈಗಾರಿಕಾ ಅಭಿವೃದ್ಧಿ ಆಗಬೇಕಾಗಿತ್ತನಪ್ಪ ಅಂದರೆ ಇವತ್ತೇನಾಗಬೇಕು, ಸ್ವಂತ ಜಮೀನಿದ್ದು ಅದರಲ್ಲಿ ಹೆಚ್ಚು ಆದಾಯವನ್ನು ಹೊಂದುವ ಸೌಲಭ್ಯ ಜನಸಾಮಾನ್ಯರಿಗಿರಬೇಕಾಗ್ತದೆ. ಆ ದೃಷ್ಟಿಕೋನದೊಳಗೆ ನೋಡ್ರಿ, ಇವತ್ತು ಕೈಗಾರಿಕಾ ಅಭಿವೃದ್ಧಿಗಳಾಗಬೇಕಾಗಿತ್ತನಪ್ಪ ಅಂದರೆ ಕೊಂಡುಕೊಳ್ಳೋರು ಇರಬೇಕು. ಕೊಂಡುಕೊಳ್ಳೋರು ಶಕ್ತಿಯುತ ಆಗಬೇಕಾಗಿತ್ತನಪ್ಪ ಅಂದರೆ ಅವರ ಆದಾಯ ಹೆಚ್ಚಾಗಬೇಕು. ಅವರ ಆದಾಯ ಹೆಚ್ಚಾಗಬೇಕಾಗಿತ್ತಂದರೆ ಕೃಷಿಯೊಳಗೆ ಭಾರತದೊಳಗೆ ಆದಾಯದ ಅತಿ ಮೂಲ ಭಾಗವಾಗಿದ್ದಂತಹ ಕೃಷಿ ಅಭಿವೃದ್ಧಿ ಆಗಬೇಕು. ಕೃಷಿ ಅಭಿವೃದ್ಧಿ ಆಗಬೇಕಾಗಿತ್ತನಪ್ಪ ಅಂತಂದರೆ ಸ್ವಂತ ಕೃಷಿ ಜಮೀನು ಬೇಕಾಗ್ತದೆ. ಸೊ ಆ ದೃಷ್ಟಿಕೋನ ಇಟ್ಕೊಂಡು ಇಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿ ತರೋದಕ್ಕೆ ಮುಂದಾದರು. ಇನ್ನು ಎರಡನೇ ಅಗತ್ಯತೆ ಅಂತ ಬಂದಾಗ ನೆನಪಿರಲಿ ಫ್ರೆಂಡ್ಸ್,
ಭಾರತದಲ್ಲಿದ್ದಂತಹ ಜನಸಂಖ್ಯಾ ಹೆಚ್ಚಳ ನೆನಪಿರಲಿ, ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇತ್ತು, ಆದರೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಕೃಷಿ ಭೂಮಿ ಇರಲಿಲ್ಲ. ಈಗ ಜನಸಂಖ್ಯೆಗೆ ಅನುಗುಣವಾಗಿ ಕೃಷಿ ಭೂಮಿ ಇರಲಿಲ್ಲಪ್ಪ ಅಂತಂದರೆ ಅವರು ತಮಗೆ ಬೇಕಾಗುವಂಥ ಆಹಾರ ಧಾನ್ಯಗಳನ್ನು ಪಡ್ಕೋಬೇಕಾಗಿತ್ತು ಅಂತಂದರೆ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಬೇಕಾಗಿತ್ತು, ಲೈಕ್ ಜಮೀನ್ದಾರರ ಮೇಲೆ ಅವಲಂಬನೆ ಆಗಬೇಕಾಗಿತ್ತು. ಆ ಜಮೀನ್ದಾರರು ಸಿಕ್ಕಾಪಟ್ಟೆ ದುಡಿಸ್ಕೊಂಡು ತಾವು ಶ್ರೀಮಂತರಾಗಿ ಅವರು ಕೊಟ್ಟಂತಹ ಆದಾಯದಲ್ಲಿ ಅವರು ತಮ್ಮ ಸಂಸಾರವನ್ನು ನೀಗಿಸ್ಕೋಬೇಕಾಗಿತ್ತು. ಅಂತಹ ಸಂದರ್ಭದೊಳಗೆ ಜನಸಂಖ್ಯೆ ಹೆಚ್ಚಳ ಜೊತೆಗೆ ಅವರಿಗೆ ಅಗತ್ಯವಿರುವಂಥ ಆಹಾರ ಧಾನ್ಯಗಳ ಪೂರೈಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಇವರು ಬಡವರಾಗಿ ಉಳಿಯುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇತ್ತು. ಹಸಿವಿನ ಪ್ರಮಾಣದ ಕೊರತೆ ಭಾರತದೊಳಗೆ ಹೆಚ್ಚಾಗಿ ಕಾಡಲಿಕ್ಕೆ ಶುರು ಮಾಡಿತ್ತು. ಯಾವ ಸಂದರ್ಭದೊಳಗೆ? ಈ ಸ್ವತಂತ್ರಗೊಂಡಂತಹ ಭಾರತದ ಸಂದರ್ಭದಲ್ಲಿ. ನೆನ್ಪಿಟ್ಕೊಡ್ರಿ, ಈ ಭೂ ಸುಧಾರಣಾ ಕಾಯ್ದೆಯ ಅಗತ್ಯತೆ ಅಂತ ಬಂದಾಗ ಗ್ರಾಹಕ ವ್ಯವಹಾರಗಳ ಕೈಗಾರಿಕೆ ಅಭಿವೃದ್ಧಿ ಆಗಬೇಕಾಗಿತ್ತು. ಜೊತೆಗೆ ಜನಸಂಖ್ಯಾ ಹೆಚ್ಚಳಕ್ಕೆ ತಕ್ಕ ಹಾಗೆ ಆಹಾರವನ್ನು ಪೂರೈಕೆ ಮಾಡುವ ಅಗತ್ಯತೆ ಭಾರತಕ್ಕೆ ಇತ್ತು. ಆ ಉದ್ದೇಶಕ್ಕೆ ಸರ್ಕಾರ ಏನು ಮಾಡ್ತದಪ್ಪ ಅಂದರೆ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿ ತಗೊಂಡ್ಬರ್ತದ. ಸರಿ, ಹಾಗಾದರೆ ಇಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿ ತರಬೇಕಾಗಿತ್ತು ಅಂತಂದರೆ ಇವೆಲ್ಲವನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗ ಇವತ್ತು ದುಡಿಯುವಂತಹ ಕೈಗಳಿಗೆ ಏನಾಗಬೇಕು? ಕೃಷಿ ಭೂಮಿ ಬೇಕು. ಈ ದುಡಿಯುವಂಥ ಕೈಗಳಿಗೆ ಕೃಷಿ ಭೂಮಿ ಬೇಕಾಗಿತ್ತನಪ್ಪ ಅಂತಂದ್ರೆ ಇವತ್ತು ಕೃಷಿ ಭೂಮಿ ಎಂಥವ್ರ ಕೈಯಾಗದ? ಜಮೀನ್ದಾರರ ಕೈಯಾಗದ. ಈ ಜಮೀನ್ದಾರರು ತಮ್ಮ ಕೃಷಿ ಭೂಮಿಯನ್ನು ಕೊಡುವಂಥದ್ದಂದ್ರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇರ್ತದೆ? ಯಾರೂ ಕೊಡಂಗಿಲ್ಲ. ಸೊ ಕೊಡಂಗಿಲ್ಲ ಅಂದಮೇಲೆ ನಾವೀಗ ಇಲ್ಲಿ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಂಡು ಆ ಭೂಮಿಯನ್ನು ನಾವು ವಾಪಸ್ ತೆಗೆದುಕೊಳ್ಳೋಕೆ ಸಾಧ್ಯ ಇದೆ ಅನ್ನೋದನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಫ್ರೆಂಡ್ಸ್ 1961ರಲ್ಲಿ ನೆನಪಿರಲಿ, ರಾಜ್ಯಕ್ಕೆ ಸಂಬಂಧಪಟ್ಟಾಗ ನಾನು ಚರ್ಚೆ ಮಾಡ್ತೀನಿ. ರಾಜ್ಯದಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ಮೊದಲಿಗೆ ಜಾರಿಗೆ ತಗೊಂಡ್ಬಂದರು. ರಾಜ್ಯದಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಎಷ್ಟರಲ್ಲಿ ಏನಪ್ಪ ಅಂದರೆ ಆ್ಯಕ್ಚುಲಿ ಇದು 1965ರಲ್ಲಿ ಕಾಯ್ದೆ ಜಾರಿಗೆ ಬಂತು, ಮಸೂದೆ ಜಾರಿಗೆ ಬಂತು. ಇದು ಜಾರಿಗೆ ಬಂದಿದ್ದು ಎಷ್ಟರಲ್ಲಿ ಅಂತಂದರೆ 1962ರಲ್ಲಿ. ಭೂ ಸುಧಾರಣಾ ಮಸೂದೆ 1961ರೊಳಗೆ ರೆಡಿ ಆಯಿತು. ಅದು ಕಾಯ್ದೆಯಾಗಿ ಜಾರಿಗೆ ಬಂದಿದ್ದು ಯಾವಾಗ ಅಂದರೆ 1962ರಲ್ಲಿ. ಸರಿ, ಹಾಗಾದರೆ ಈ 1962ರ ಭೂ ಸುಧಾರಣಾ ಕಾಯ್ದೆ ಪ್ರಮುಖ ಅಂಶಗಳೇನಿದಾವ ಅವುಗಳು ಏನನ್ನು ಉಲ್ಲೇಖಿಸ್ತವೆ ಅಂತ ಬಂದಾಗ ಫ್ರೆಂಡ್ಸ್, ಫಸ್ಟಿಗೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಇನ್ನೊಂದು ಮುಖ್ಯವಾಗಿ ನಾವು ಗಮನಿಸಬೇಕು. ಈಗ ಜಮೀನ್ದಾರರ ಕೈಯಿಂದ ಭೂಮಿಯನ್ನು ತೆಗೋಬೇಕಾಗಿತ್ತನಪ್ಪ ಅಂತಂದರೆ ಜಮೀನ್ದಾರಿಕೆ ಹೊಂದಿರೋರು ತಾವೇ ಅತಿ ಹೆಚ್ಚು ಆದಾಯವನ್ನು ಹೊಂದುವಂತಹ ಈ ಪದ್ಧತಿಯನ್ನು ನಿರ್ಮೂಲನೆ ಮಾಡಲಿಕ್ಕೆ ರಾಜ್ಯದಲ್ಲಿ ಮೊದಲಿಗೆ 1954 ಮತ್ತು 55ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ಜಮೀನ್ದಾರಿ ಪದ್ಧತಿಯನ್ನು ನಿಷೇಧ ಮಾಡಿತು. ನೆನ್ಪಿಟ್ಕೊಡ್ರಿ, ಜಮೀನ್ದಾರಿ ಪದ್ಧತಿಯ ನಿಷೇಧ. ನಿಮಗೆ ಇದು ನೇರವಾಗಿ ಪ್ರಶ್ನೆ ಕೇಳ್ತಿರ್ತಾನೆ, ಕರ್ನಾಟಕದಲ್ಲಿ ಜಮೀನ್ದಾರಿ ಪದ್ಧತಿಯ ನಿಷೇಧ ಎಷ್ಟರಲ್ಲಾಯಿತು ಅಂತ ಪ್ರಶ್ನೆ ಕೇಳಿದ್ರೆ 1954 ಮತ್ತು 55ನೇ ಬಜೆಟ್ನೊಳಗೆ ಈ ಜಮೀನ್ದಾರಿ ಪದ್ಧತಿಯನ್ನು ನಿಷೇಧ ಮಾಡಿತು. ಜಮೀನ್ದಾರು ಹೊಂದಿದ್ದಂತಹ ಹೆಚ್ಚುವರಿ ಭೂಮಿಯನ್ನು ಇಲ್ಲಿ ಸರ್ಕಾರ ತನ್ನ ಕಡೆ ಸೇರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತು. ಸರಿ, ಹಾಗಾದರೆ ಇಲ್ಲೇನು ಮಾಡ್ತಾರೆ? 1961ರಲ್ಲಿ ಭೂ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳು ಅಂತ ಬಂದಾಗ ನೆನಪಿರಲಿ, ಇವತ್ತೇನು ತಿದ್ದುಪಡಿ ಸುಗ್ರೀವಾಜ್ಞೆ ತೊಗೊಂಬಂದಾರಲ್ಲ, ಈ ತಿದ್ದುಪಡಿ ಸುಗ್ರೀವಾಜ್ಞೆಯಲ್ಲಿ ಏನಾಗಿದೆಪ್ಪ ಅಂದರೆ 63, 79, A, B, C ಮತ್ತು 80 ಕಲಂಗಳನ್ನು ಏನು ಮಾಡಿದಾರಪ್ಪ ಅಂತಂದರೆ ತಿದ್ದುಪಡಿ ಮಾಡಿದರೆ, ಕೆಲವೊಂದನ್ನು ತೆಗೆದು ಹಾಕಿದ್ದಾರೆ. ಸೊ ಈ 63, 79, A, B, C ಮತ್ತು 80 ಈ ಕಲಂಗಳು ಏನು ಹೇಳ್ತವೆ ಅಂತ ಗೊತ್ತಾಗಬೇಕಾಗಿತ್ತು, ಅಥವಾ ಏನು ಬದಲಾವಣೆ ಮಾಡಿದ್ರೆ ಅಂತ ತಿಳ್ಕೊಬೇಕಾಗಿತ್ತಂದರೆ ಮೂಲ ಕಾಯ್ದೆ ಒಳಗೆ ಅವು ಏನಾಗಿದ್ವು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ ಫ್ರೆಂಡ್ಸ್. ಈಗ ನೋಡ್ರಿ, ನಾನು ಹೇಳಿದೆ ಇವುಗಳ ಅಗತ್ಯಕ್ಕೆ ತಕ್ಕ ಹಾಗೆ ಇಲ್ಲಿ ಅಭಿವೃದ್ಧಿ ಆಗಬೇಕಾಗಿತ್ತನಪ್ಪ ಅಂದರೆ ಕೃಷಿ ಮಾಡುವಂಥವ್ರಿಗೆ ಅಂದರೆ ದುಡಿಯೋರ ಕೈಗೆ ಏನಾಗಬೇಕು? ಇಲ್ಲಿ ಭೂಮಿಯ ಅಗತ್ಯತೆ ಇದೆ ಅಂದಮೇಲೆ ಇವತ್ತು ಭೂಮಿಯನ್ನು ಖರೀದಿ ಮಾಡುವಂತಹ ಮಿತಿಯನ್ನು ಏನು ಮಾಡಬೇಕು? ಕಡಿಮೆ ಮಾಡಬೇಕು. ಅಂದರೆ ಹೆಚ್ಚು ಭೂಮಿಯನ್ನು ಹೊಂದಿರತಕ್ಕಂಥವ್ರ ಪ್ರಮಾಣ ಏನಾಗಬೇಕು? ಇಲ್ಲಿ ಕಡಿಮೆ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಅಖಂಡ ಭಾರತದ ಒಟ್ಟು ಭೂಭಾಗ ಸುಮಾರು ಹೆಚ್ಚು ಭೂಮಿ ಇದೆ ಏನಪ್ಪ ಅಂದರೆ ಜಮೀನ್ದಾರರೇ ಅದನ್ನೆಲ್ಲವನ್ನು ತಗೊಂಡಾರ. ಎಲ್ಲ ಸುಮಾರು ಕೋಟ್ಯಾನುಗಟ್ಟಲೆ ಜನ ಏನು ಮಾಡ್ತಿದ್ರೆ ಜಮೀನ್ದಾರ ಕೈ ಕೆಳಗೆ ಕೂಲಿಕಾರರಾಗಿ ದುಡಿಮೆ ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ದುಡಿಮೆಕಾರರು ಏನಾಗಬೇಕು? ಶ್ರೀಮಂತರಾಗಬೇಕಾಗಿತ್ತು ಅಥವಾ ಹೆಚ್ಚು ಆದಾಯ ಹೊಂದಬೇಕಾಗಿತ್ತು ಅಂದರೆ ಅವ್ರಿಗೆ ಸ್ವಂತ ಭೂಮಿ ಬೇಕು. ಈಗ ಸ್ವಂತ ಭೂಮಿ ಏನಪ್ಪ ಅಂದರೆ ಇಡೀ ರಾಜ್ಯದ ಅಂದರೆ ಇಡೀ ದೇಶದ ಮತ್ತು ಇಡೀ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಹಂಚಿಕೆ ಮಾಡಬೇಕಾಗಿತ್ತಂದರೆ ಭೂಮಿಯ ಖರೀದಿಯ ಮಿತಿಯನ್ನು ಕಡಿಮೆ ಮಾಡಬೇಕು. ಭೂಮಿಯ ಖರೀದಿಯ ಮಿತಿಯನ್ನು ಕಡಿಮೆ ಮಾಡಬೇಕು. ಈ ಭೂಮಿಯ ಖರೀದಿಯ ಮಿತಿಯನ್ನು ಕಡಿಮೆ ಮಾಡೋದಕ್ಕೆ ಕಲಂ 63 ಇಲ್ಲೇನು ಹೇಳ್ತದ? ಉಲ್ಲೇಖವನ್ನು ವ್ಯಕ್ತಪಡಿಸ್ತದ. ನೆನಪಿರಲಿ, ಈ 1961ರ ಭೂ ಸುಧಾರಣಾ ಕಾಯ್ದೆಯ ಕಲಂ 63 ಏನು ಹೇಳ್ತಾನಪ್ಪ ಅಂತಂದರೆ ರೈತರ ಭೂಮಿಯ ಖರೀದಿಯನ್ನು
ಖರೀದಿಯ ಮಿತಿಗೊಳಿಸ್ತಕ್ಕಂಥದ್ದು. ಎಷ್ಟು ಮಿತಿಗೊಳಿಸೋದು ಅಂತಂದೇಳಿ ಇಲ್ಲಿ ಪ್ರಶ್ನೆ ಮಾಡಿದಾಗ ನೆನಪಿರಲಿ, ಇವತ್ತು ಒಬ್ಬ ರೈತ ಎಷ್ಟು ವ್ಯಾಪ್ತಿಯ ಭೂಮಿಯನ್ನು ಹೊಂದೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದೇ ಈ 63ನೇ ಕಲಂ ಹೇಳ್ಕೊಳ್ತಕ್ಕಂಥದ್ದು. ಈ 63ನೇ ಕಲಂ ಪ್ರಕಾರ ನೆನಪಿರಲಿ ಫ್ರೆಂಡ್ಸ್, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದನಪ್ಪ ಅಂತಂತಂದರೆ ಸುಮಾರು 10 ಯೂನಿಟ್ವರೆಗೆ ಅವ ಏನು ಮಾಡ್ಬೋದಾಗಿತ್ತು, ಭೂಮಿಯನ್ನು ಖರೀದಿಸ್ಬೋದಾಗಿತ್ತು. ಅಥವಾ ಒಂದು ಕುಟುಂಬದೊಳಗೆ 5 ಜನ ಸದಸ್ಯರಿದ್ರೆ ಅಂತ ತಿಳ್ಕೊಡ್ರಿ. 5 ಜನ ಸದಸ್ಯರಿರುವಂತಹ ಕುಟುಂಬ ಇತ್ತನಪ್ಪ ಅಂದರೆ ಈ ಕುಟುಂಬ ಗರಿಷ್ಠ 20 ಯೂನಿಟ್ಗಳವರೆಗೆ ಭೂಮಿಯನ್ನು ಖರೀದಿಸೋದಕ್ಕೆ ಅವಕಾಶ ಇತ್ತು. ಇಲ್ಲಿ 20 ಯೂನಿಟ್ ಅಂತಂದರೆ ಎಷ್ಟು ಭೂಮಿ ಆಗ್ತದೆ? 20 ಯೂನಿಟ್ ಅಂತಂದರೆ ಇಲ್ಲಿ ನಾವು ಗರಿಷ್ಠವಾಗಿ ತೆಗೆದುಕೊಳ್ಳೋಣ, ನೆನ್ಪಿಟ್ಕೊಡ್ರಿ ಫ್ರೆಂಡ್ಸ್. ಇಲ್ಲಿ 20 ಯೂನಿಟ್ ಅಂದರೆ ಹೆಚ್ಚು ಕಡಿಮೆ ಏನಪ್ಪ ಅಂದರೆ 54 ಎಕರೆಗಳವರೆಗೆ. ಒಬ್ಬನ ಎಷ್ಟಪ್ಪ ಅಂತಂದರೆ 54 ಎಕರೆ ಏನಪ್ಪ ಅಂತಂದರೆ ಒಬ್ಬನಿಗೆ 10 ಯೂನಿಟ್ ಅಂದರೆ 54 ಎಕರೆ ಅಂದರೆ ಸುಮಾರು 20 ಯೂನಿಟ್ ಏನಪ್ಪ ಅಂದರೆ ಒಬ್ಬನು ಏನು ಮಾಡ್ಬೋದು ಅಂದರೆ ಒಂದು ಕುಟುಂಬ 108 ಎಕರೆವರೆಗೆ ಇಲ್ಲಿ ಏನು ಮಾಡ್ಬೋದು, ಭೂಮಿಯನ್ನು ಹೊಂದೋದಕ್ಕೆ ಅವಕಾಶ ಇತ್ತು. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕಿದೆ. ಯಾವಾಗಿದು ಈ 63 ಕಲಂ ನಡಿ ಅಂದರೆ ಭೂ ಸುಧಾರಣಾ ಕಾಯ್ದೆಯ ಕಲಂ 63ರ ಪ್ರಕಾರ ರೈತ ಭೂಮಿಯನ್ನು ಖರೀದಿಸುವುದನ್ನು ಮಿತಗೊಳಿಸಬೇಕಾಗಿತ್ತು. ಅದು ಹೇಗೆ ಮಿತಗೊಳಿಸೋದು ಅಂತನಪ್ಪ ಅಂದರೆ ಒಬ್ಬ ಸದಸ್ಯನಿಗೆ ಅನುಗುಣವಾಗಿ ಒಬ್ಬ ಸದಸ್ಯ ಇದ್ದಂದ್ರೆ 10 ಯೂನಿಟ್ವರೆಗೆ ಖರೀದಿ ಮಾಡಬೇಕು. 5 ಜನರ ಸದಸ್ಯ ಇತ್ತನಪ್ಪ ಅಂದರೆ 20 ಯೂನಿಟ್ವರೆಗೆ ಖರೀದಿ ಮಾಡಬೇಕು. 20 ಯೂನಿಟ್ ಅಂತಂದರೆ ಗರಿಷ್ಠ ಎಷ್ಟು, 108 ಎಕರೆವರೆಗೂ ಏನು ಮಾಡ್ಬೋದು, ಭೂಮಿಯನ್ನು ಖರೀದಿ ಮಾಡ್ಬೋದಾಗಿತ್ತು. ಒಬ್ಬನಿದ್ದನಪ್ಪ ಅಂದರೆ 54 ಎಕರೆವರೆಗೆ ಭೂಮಿಯನ್ನು ಖರೀದಿ ಮಾಡಬೇಕಾಗಿತ್ತು. ಇದು ನೆನ್ಪಿಟ್ಕೊಳ್ರಿ, ಇದು ಪ್ರಶ್ನೆ ಆಗೋ ಸಾಧ್ಯತೆ ಹೆಚ್ಚಿರ್ತದೆ. ಇವಾಗ ಏನು ಮಾಡಿದ್ದಾರೆ, 63ನೇ ತಿದ್ದುಪಡಿಗೆ 63ನೇ ಕಲಂಗೆ ತಿದ್ದುಪಡಿ ತೊಗೊಂಬಂದಾರ. ಅದು ಏನು ತಿದ್ದುಪಡಿ ತಂದಾರ ಅಂತಂದೇಳಿ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಚರ್ಚೆ ಮಾಡೋಣ. ಇದು ನೆನ್ಪಿಟ್ಕೋಬೇಕು. ಸೊ ಈಗ ಇಲ್ಲಿ ಭೂಮಿ ಕೈಯಾಗ ಸಿಗಬೇಕಾಗಿತ್ತು, ಎಲ್ಲರಿಗೂ ಭೂಮಿ ಬರಬೇಕಾಗಿತ್ತನಪ್ಪ ಅಂತಂದರೆ ಭೂಮಿ ಖರೀದಿಯ ಮಿತಿಯನ್ನು ಕಡಿಮೆ ಮಾಡಬೇಕು. ಆ ಕಡಿಮೆ ಮಾಡಿದ್ದು ಎಷ್ಟಪ್ಪ ಅಂದರೆ ಒಬ್ರಿಗೆ 54 ಎಕರೆ, ಒಂದು ಕುಟುಂಬ ಇತ್ತಂದ್ರೆ 108 ಎಕರೆ. ನೆನ್ಪಿಟ್ಕೋಬೇಕಿದ್ದು ಗರಿಷ್ಠ ಭೂಮಿಗೆ ಸಂಬಂಧಪಟ್ಟಾಗ ಚರ್ಚೆ ಮಾಡ್ತಕ್ಕಂಥದ್ದು. ಆದ್ಮೇಲೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಕೃಷಿ ಭೂಮಿಯನ್ನು ಹೊಂದೋದಕ್ಕೆ ಭೂ ಸುಧಾರಣಾ ಕಾಯ್ದೆಯ ವ್ಯಾಪ್ತಿ ಒಳಗೆ ಅಂದರೆ ಮೂಲ ಕಾಯ್ದೆಯಲ್ಲಿ ಇದ್ದಂತಹ ಕಲಂಗಳಿಗೆ ಸಂಬಂಧಪಟ್ಟಾಗ ಚರ್ಚೆ ಮಾಡ್ತಾ ಇದ್ವಿ. ಈಗ ಭೂಮಿ ಎಲ್ಲರಿಗೆ ಸಮಾನವಾಗಿ ಹಂಚಿಕೆ ಆಗಬೇಕಾಗಿತ್ತು ಅಂದರೆ ಭೂಮಿಯ ಮಿತಿಯೇ ಇರಬೇಕು. ಆ ಭೂಮಿ ಎಷ್ಟು ಖರೀದಿ ಮಾಡಬೇಕನ್ನುವಂತಹ ಮಿತಿಯನ್ನು ನಿರ್ಧರಿಸುವಂತಹ ಕಲಂ ಯಾವುದಾಗಿತ್ತು, 63. ಅದರ ಅನುಗುಣವಾಗಿ ಇಲ್ಲೇನಾಗ್ತಪ್ಪ ಅಂತಂದರೆ ಒಬ್ಬ ವ್ಯಕ್ತಿಗೆ 10 ಯೂನಿಟ್ ಅಂತಂದರೆ 54 ಗರಿಷ್ಠ 54 ಎಕರೆವರೆಗೆ ಮಾತ್ರ ಜಮೀನು ಖರೀದಿ ಮಾಡಲಿಕ್ಕೆ ಅವಕಾಶ ಇತ್ತು. ಒಂದು ವೇಳೆ ಇದು ಎ ದರ್ಜೆಯ ಭೂಮಿ ಆಗಿತ್ತನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಕೇವಲ 13 ಎಕರೆ ಅವಕಾಶ ಕೊಟ್ಟಿದ್ರು. ಒಂದು ವೇಳೆ ಬಿ ದರ್ಜೆಯ ಕೃಷಿ ಭೂಮಿ ಆಗಿತ್ತನಪ್ಪ ಅಂದ್ರೆ 25 ಎಕರೆಯನ್ನು ಖರೀದಿ ಮಾಡುವಂತಹ ಅಧಿಕಾರ ಆ ಒಂದು ಕಾಯ್ದೆಯ ವ್ಯಾಪ್ತಿಯೊಳಗಿತ್ತು. ಹೆಚ್ಚು ಸುದೀರ್ಘವಾಗಿ ಚರ್ಚೆ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು, 54 ಎಕರೆ ಒಬ್ಬ ಸದಸ್ಯ ಅಥವಾ 5 ಜನ ಸದಸ್ಯರು ಇದ್ದನಪ್ಪ ಅಂತಂದರೆ 108 ಎಕರೆವರೆಗೂ ಖರೀದಿ ಮಾಡಲಿಕ್ಕೆ ಮೂಲ ಕಾಯ್ದೆಯೊಳಗೆ ಅವಕಾಶ ಇತ್ತು. ಸರಿ, ಹಾಗಾದ್ರೆ ಇಷ್ಟು ಮಿತಿ ನಿರ್ಧಾರ ಮಾಡಿದನಪ್ಪ ಅಂತಂದ್ರೆ ಇಲ್ಲೇನ್ ಮಾಡ್ತಾರೆ, ಅತಿ ಹೆಚ್ಚು ದುಡ್ಡಿರೋರು ಏನ್ ಮಾಡ್ತಾರೆ, ತನಗೂ ತನ್ನ ಮಕ್ಕಳಿಗೂ ತನ್ನ ಸದಸ್ಯರಿಗೂ ಎಲ್ಲರಿಗೂ ಏನ್ ಮಾಡ್ತಾರೆ, ಕುಟುಂಬಕ್ಕೆ ಒಂದಿಷ್ಟು ಅವ್ರಿಗಿಷ್ಟು ಇಲ್ಲಿ ಏನ್ ಮಾಡ್ತಾರೆ, ಭಾರತದ ಅಷ್ಟು ಕೃಷಿ ಭೂಮಿಯನ್ನು ಏನ್ ಮಾಡ್ತಾರೆ ತಮ್ಮ ಕುಟುಂಬ ಸದಸ್ಯರೇ ಹೊಂದುವಂತದಕ್ಕೆ ಇಲ್ಲಿ ಒಂದು ಸಾಧ್ಯತೆ ಇರ್ತದೆ. ಪರಿಣಾಮ ಇಲ್ಲೇನ್ ಮಾಡಿದ್ರಪ್ಪ ಅಂತಂದ್ರೆ ಕೃಷಿ ಭೂಮಿಯನ್ನ ಖರೀದಿಸುವಂತಹ ಮಿತಿಯನ್ನ ಅಂದ್ರೆ ಕೃಷಿ ಭೂಮಿಯನ್ನ ಖರೀದಿಸುವಂತಹವರ ಆದಾಯಕ್ಕೆ ಇಲ್ಲಿ ಮಿತಿಯನ್ನ ತಗೊಂಡ್ ಬಂದಿರತಕ್ಕಂಥದ್ದು. ಹೆಚ್ಚೆಚ್ಚು ದುಡ್ಡು ಇತ್ತನಪ್ಪ ಅಂತಂದ್ರೆ ಹೆಚ್ಚೆಚ್ಚು ಕೃಷಿ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಈಗ ಕೆಲವೊಂದಿಷ್ಟು ಕೃಷಿ ಕಾರ್ಮಿಕರಿಗೆ ಕೃಷಿ ಭೂಮಿಯ ಲಭ್ಯತೆ ಸಿಗೋದಕ್ಕೆ ತೊಂದರೆ ಆಗತ್ತೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಸರ್ಕಾರ ಇಲ್ಲೇನು ಮಾಡ್ತು, ಕೃಷಿ ಭೂಮಿಯನ್ನು ಖರೀದಿಸುವವರ ಆದಾಯದ ಮಿತಿಯನ್ನು ನಿಗದಿಪಡಲಿಕ್ಕೆ ಸರ್ಕಾರ ಇಲ್ಲಿ ನಿರ್ಧಾರ ಮಾಡ್ತು. ಆ ಕೃಷಿ ಭೂಮಿಯ ಖರೀದಿಯ ಆದಾಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು, ಆದಾಯದ ಮಿತಿಯನ್ನ ಇಲ್ಲಿ ಕಡಿಮೆ ಮಾಡಲಾಯಿತು, ಆದಾಯದ ಮಿತಿಯನ್ನು ಕಡಿಮೆಗೊಳಿಸಲಾಯಿತು. ಇದು ಕಲಂ ಎಷ್ಟನೇದ್ರ ಬಗ್ಗೆ ಇದು ಈ ಒಂದು ಆದಾಯದ ಮಿತಿಯ ಕಡಿಮೆಗೊಳಿಸೋದ್ರ ಬಗ್ಗೆ ಈ ಭೂ ಸುಧಾರಣಾ ಕಾಯ್ದೆಯ ಕಲಂ ಎಷ್ಟನೇದು ಹೇಳ್ತಾನಪ್ಪ ಅಂದರೆ 79A ಈ ಕಲಂ ಇಲ್ಲಿ ಉಲ್ಲೇಖ ಆಗ್ತಕ್ಕಂಥದ್ದು. ನೆನಪಿರಲಿ, ಆ್ಯಕ್ಚುಲಿ 1974ರ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಅನ್ವಯ ಡಿ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಆದಾಯದ ಮಿತಿಯನ್ನು ಎಷ್ಟಕ್ಕೆ ನಿಗದಿ ಮಾಡಲಾಗಿತ್ತನಪ್ಪ ಅಂತಂದರೆ 12,000 ರೂಪಾಯಿಗೆ ನಿಗದಿ ಮಾಡಲಾಗಿತ್ತು. ನೆನಪಿಟ್ಕೊಳ್ರಿ, ಈ ಒಬ್ಬ ಕೃಷಿಕ, ನೆನಪಿರಲಿ, ಇಲ್ಲಿ ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕಾಗಿತ್ತನಪ್ಪ ಅಂದರೆ ಒಬ್ಬ ಕೃಷಿಕನ ಆದಾಯ ಎಷ್ಟಿರಬೇಕು ಅಂತಂದರೆ 12,000ಕ್ಕಿಂತ ಹೆಚ್ಚು ಆದಾಯ ಇತ್ತು ಅನ್ನಪ್ಪ ಅಂದರೆ ಆಲ್ರೆಡಿ ಅವ್ನಿಗೆ ಆದಾಯ ಎಷ್ಟಿತ್ತನಪ್ಪ ಅಂತಂದರೆ ಅವನು ಕೃಷಿ ಭೂಮಿಯನ್ನು ಖರೀದಿ ಮಾಡುವಂತಿಲ್ಲ. 12,000ಕ್ಕಿಂತ ಕಡಿಮೆ ಆದಾಯ ಇತ್ತನಪ್ಪ ಅಂತಂದರೆ ಅಂಥವನು ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕಾಗಿತ್ತು. ಯಾವಾಗದು 1974ರ ಪ್ರಕಾರ. ಆ ನಂತರ ಏನು ಮಾಡಿತ್ತು, 1992ರಲ್ಲಿ ಮತ್ತೆ
ದೇವೇಗೌಡರವರು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಈ 12,000 ರೂಪಾಯಿ ಇದ್ದಂತಹ ಆದಾಯದ ಮಿತಿಯನ್ನು 2 ಲಕ್ಷ ರೂಪಾಯಿಗೆ ಹೆಚ್ಚು ಮಾಡಲಾಗಿತ್ತು. ಅಂದರೆ 74ರಲ್ಲಿ ಇದ್ದಂತಹ ಭೂಮಿಯ ಖರೀದಿಸುವಂತಹ ಕೆಪಾಸಿಟಿ, ಅಂದರೆ ಭೂಮಿಯ ಖರೀದಿಸುವಂತಹ ತುಟ್ಟಿ ಮತ್ತು 1992ರಲ್ಲಿದ್ದಂತಹ ಭೂಮಿ ಖರೀದಿಸುವಂತಹ ಮೊತ್ತ ಹೆಚ್ಚಳಾಗಿದ್ದಂತಹ ಪರಿಣಾಮ 2 ಲಕ್ಷಕ್ಕಿಂತನೂ ಹೆಚ್ಚು ಆದಾಯ ಇರ್ತಕ್ಕಂಥ, ಅಂದರೆ 2 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರ್ತಕ್ಕಂಥವ್ರು ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಇಲ್ಲಾರ್ದಂಗೆ ಮಾಡಿದರು. ಜೊತೆಗೆ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದೊಳಗೆ ಮತ್ತಿದು 2 ಲಕ್ಷ ಇದ್ದಿದ್ದನ್ನು ಏನು ಮಾಡಿದ್ರು, 25 ಲಕ್ಷ ರೂಪಾಯಿಗೆ ಆದಾಯದ ಮಿತಿಯನ್ನು ಹೆಚ್ಚು ಮಾಡಲಾಗಿದ್ರು. ನೆನಪಿರಲಿ, ಇಲ್ಲಿ 79A ಏನು ಹೇಳ್ತಪ್ಪ ಅಂತಂದರೆ ಭೂಮಿಯನ್ನು ಖರೀದಿ ಮಾಡುವಂಥವರ ಆದಾಯದ ಮಿತಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತದೆ. ಫಸ್ಟ್ 12,000 ಇದ್ದು 2 ಲಕ್ಷಕ್ಕೆ ಹೆಚ್ಚು ಮಾಡಲಾಯಿತು, 2 ಲಕ್ಷ ಇದ್ದನ್ನು 25 ಲಕ್ಷಕ್ಕೆ ಹೆಚ್ಚು ಮಾಡಲಾಯಿತು. ಸರಿ, ಹಾಗಾದ್ರೆ ಈಗ 79A ಈಗೇನು ತಿದ್ದುಪಡಿ ಮಾಡಿದಾರೆ ಅನ್ನೋದನ್ನು ನೆಕ್ಸ್ಟ್ ಚರ್ಚೆ ಮಾಡ್ತೇನೆ ಫ್ರೆಂಡ್ಸ್. ಇದು ನೆನಪಿಟ್ಟೊಳಗೆ ಸಾಧ್ಯ ಆಗಬೇಕು. ಮೂಲ ಕಾಯ್ದೆ ಇಲ್ಲದಂತಹ ಮಾಹಿತಿ. ಆ ನಂತರ ಸರಿ, ಇಲ್ಲಿ ಭೂಮಿ ಖರೀದಿ ಮಾಡೋದಕ್ಕೆ ಎಷ್ಟು ಖರೀದಿ ಮಾಡ್ಬೇಕಂತೇಳಿ ಮಿತಿಗೊಳಿಸಿದ್ರು, ಜೊತೆಗೆ ಆದಾಯದ ಮಿತಿಯನ್ನು ಕೂಡ ಇಲ್ಲಿ ನಿಗದಿಗೊಳಿಸಿದ್ರು. ಸರಿ, ಹಾಗಾದ್ರೆ ಈ ಆದಾಯದ ಮಿತಿಯನ್ನು ನಿಗದಿಗೊಳಿಸ್ಯಾರ. ಸರಿ, ಈ ಕೃಷಿ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥವ್ರು ಯಾರು? ಕೃಷಿ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥವ್ರು ಕೃಷಿ ಮಾಡೋರೇ ಆಗಿರಬೇಕು ಅಥವಾ ಬೇರೆಯವರು ಕೂಡ ಕೃಷಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅನ್ನೋದನ್ನ ಇಲ್ಲಿ ಬದಲಾವಣೆ ಕಂಡುಕೊಳ್ಳೋದಕ್ಕೋಸ್ಕರ ಮತ್ತೆ ಕಲಂ 79B ಸೇರ್ಪಡೆ ಮಾಡಲಾಗಿರ್ತಕ್ಕಂಥದ್ದು. ಈ ಕಲಂ 79B ಏನು ಹೇಳ್ತಾನಪ್ಪ ಅಂತಂದ್ರೆ, ಕೇವಲ ಕೃಷಿಕರು ಮಾತ್ರ ಭೂಮಿಯನ್ನು ಕೃಷಿಕರು ಮಾತ್ರ ಕೃಷಿ ಭೂಮಿಯನ್ನು ಖರೀದಿಸಬೇಕು ಅಂತಂದೇಳಿ, ಕೃಷಿಕರು ಮಾತ್ರ ಕೃಷಿ ಭೂಮಿಯನ್ನು ಖರೀದಿಸುವುದು. ಇಲ್ಲಿ ಭೂ ಸುಧಾರಣಾ ಕಾಯ್ದೆಯ ಅತಿ ಮುಖ್ಯ ಉದ್ದೇಶ ಏನಾಗತ್ತಪ್ಪ ಅಂತಂದ್ರೆ, ಭಾರತದಲ್ಲಿ ಮತ್ತು ರಾಜ್ಯದಲ್ಲಿ ಕೃಷಿಯ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕಾಗ್ಯದ. ಕೃಷಿಯನ್ನ ಅವಲಂಬಿತರಾಗಿರುವಂತಹ ಕೃಷಿಕರ ಆರ್ಥಿಕ ಸ್ವಾವಲಂಬನೆಯನ್ನ ಹೆಚ್ಚು ಮಾಡಬೇಕಾಗ್ಯದ ಅಂತಂದ್ರೆ, ಇಲ್ಲಿ ನೆನಪಿರಲಿ, ಕೃಷಿಕರ ಭೂಮಿಯನ್ನ ಕೃಷಿಕರೇ ಖರೀದಿಸಬೇಕು. ಕೃಷಿ ಮಾಡೋರನ್ನ ಬಿಟ್ಟು ಬೇರೆಯವರು ಬಂದು ಇಲ್ಲಿ ಕೃಷಿ ಭೂಮಿಯನ್ನ ಖರೀದಿ ಮಾಡಲಿಕ್ಕೆ ಅವಕಾಶ ಇಲ್ಲ ಎನ್ನುವಂತಹ ನಿರ್ಬಂಧವನ್ನು ಯಾವ್ದು ಹೇರಿತವನಪ್ಪ ಅಂದ್ರೆ, ಭೂ ಸುಧಾರಣಾ ಕಾಯ್ದೆ 1961ರ ಪ್ರಕಾರ ನಿರ್ಬಂಧವನ್ನು ಹೇರಿರ್ತಕ್ಕಂಥದ್ದು. ನೆನಪಿರಲಿ, ಭೂಮಿಯ ಹಂಚಿಕೆಯ ಉದ್ದೇಶ ಇಟ್ಕೊಂಡು ಸರ್ಕಾರ ಏನು ಮಾಡ್ತು, ಕಲಂ 63, ಕಲಂ 79A, ಕಲಂ 79B ಈ ರೀತಿಯಾದಂತಹ ನಿಯಮಗಳನ್ನು ಜಾರಿ ತಗೊಂಡು ಬಂದ್ರೆ, ಅಂದರೆ ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಅವರು ಕೃಷಿಕರೇ ಆಗಿರಬೇಕು. ಕೃಷಿಕರಾಗೋದನ್ನು ಬಿಟ್ಟು ಬೇರೆ ಯಾರು ಕೃಷಿ ಭೂಮಿಯನ್ನು ಖರೀದಿ ಮಾಡುವಂತಿರಲಿಲ್ಲ. ಜೊತೆಗೆ ಇಲ್ಲಿ ಮತ್ತೆ ಇನ್ನೊಂದು ಕಲಂ 80 ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಮತ್ತೆ ಈ ಕಲಂ 80 ಏನು ಹೇಳ್ತದೆ, 1960ರ ಭೂ ಸುಧಾರಣಾ ಕಾಯ್ದೆಯ ಕಲಂ 80 ಏನು ಹೇಳ್ತಾನಪ್ಪ ಅಂದ್ರೆ, ಇವನ್ ಕೃಷಿ ಭೂಮಿ ಹೊಂದಿರೋರು, ಈಗ ಆಲ್ರೆಡಿ ಕೃಷಿ ಭೂಮಿ ಹೊಂದಿರೋರು ವರ್ಗಾವಣೆ ಮಾಡಬೇಕಾದ್ರೆ, ತಮ್ಮ ಕೃಷಿ ಭೂಮಿಯನ್ನ ವರ್ಗಾವಣೆ ಮಾಡಬೇಕಾದ್ರೆ ಯಾರಿಗೆ ವರ್ಗಾವಣೆ ಮಾಡಬೇಕು, ಕೃಷಿಕರಿಗೆ ಮಾತ್ರ ವರ್ಗಾವಣೆ ಮಾಡಬೇಕು. ಕೃಷಿಕರನ್ನ ಬಿಟ್ಟು ಬೇರೆಯವರಿಗೆ ವರ್ಗಾವಣೆ ಮಾಡುವಂತಿಲ್ಲ. ಕೃಷಿ ಭೂಮಿಯನ್ನ ಖರೀದಿಸೋರು ಏನಾಗಿರ್ಬೇಕು, ಕೃಷಿಕರಾಗಿರ್ಬೇಕು. ಕೃಷಿ ಭೂಮಿಯನ್ನ ವರ್ಗಾವಣೆ ಮಾಡುವಂಥದ್ದು ಅಂದ್ರೆ ತಮ್ಮ ಭೂಮಿಯನ್ನ ಎಂಥವರಿಗೆ ಮಾರಬೇಕಾಗಿತ್ತಂದ್ರೆ ಅದು ಇನ್ನೊಬ್ಬ ಕೃಷಿಕರಿಗೆ ಮಾತ್ರ ಮಾರಾಟ ಮಾಡುವಂಥದ್ದು ನಿಯಮ ಈ 1961ರ ಕೃಷಿ ಕಾಯ್ದೆ ಒಳಗೆ, ಅಂದ್ರೆ ಭೂ ಸುಧಾರಣಾ ಕಾಯ್ದೆ ಒಳಗೆ ಜಾರಿ ತಗೊಂಡ್ಬಂದಿರತಕ್ಕಂಥದ್ದು. ಇವುಗಳ ಜೊತೆಗೆ ಕಲಂ 79C ಸೇರ್ಪಡೆ ಮಾಡಿದ್ರು. 79C ಸೇರ್ಪಡೆ ಮಾಡಿದ್ರು. ನೆನಪಿರ್ಲಿ, ಕೃಷಿಕರು ಮಾತ್ರ ಕೃಷಿ ಭೂಮಿಯನ್ನ ಖರೀದಿಸಬಹುದು ಅಂತ ಬಂದಾಗ, ಅದಕ್ಕಿಂತ ಮುಂಚೆ ಈಗ ಆಲ್ರೆಡಿ ಹೆಚ್ಚು ಕೃಷಿ ಭೂಮಿಯನ್ನ ಹೊಂದಿರೋರು, ಕೃಷಿ ಮಾಡದೇ ಇರ್ತಕ್ಕಂಥವ್ರು ಕೃಷಿ ಭೂಮಿಯನ್ನ ಹೊಂದಿದ್ರೆ ಅವ್ರೇನ್ ಮಾಡಬೇಕು ಅನ್ನೋದಕ್ಕೆ ಕೃಷಿ ಭೂಮಿಯ ಕಲಂ 79C ಏನ್ ಹೇಳ್ತಾನಪ್ಪ ಅಂತಂದ್ರೆ, ಕೃಷಿಕರು ಅಲ್ಲದೇ ಇರೋರು, ಅಗತ್ಯಕ್ಕಿಂತ ಹೆಚ್ಚು ಭೂಮಿಯನ್ನ ಹೊಂದಿರೋರು, ಈಗ ಮುಖ್ಯವಾಗಿ ಎಂಥವ್ರು ಅಂತ ಬಂದಾಗ ಶೈಕ್ಷಣಿಕ ಸಂಸ್ಥೆಗಳಾಗಿರ್ಬೇಕು, ಧಾರ್ಮಿಕ ದತ್ತಿ ಸಂಘಗಳಾಗಿರ್ಬೋದು, ಸಹಕಾರಿ ಸಂಘಗಳಾಗಿರ್ಬೋದು, ಆಮೇಲೆ ಕೈಗಾರಿಕಾ ಉದ್ಯಮಗಳಾಗಿರ್ಬೋದು, ಇಂಥವರೆಲ್ಲ ಏನಾಗಿದ್ರು ಕೃಷಿ ಭೂಮಿಯನ್ನ ಹೊಂದಿದ್ರು ಅಂತಂದ್ರೆ ಅವರು ಈ ಕಾಯ್ದೆ ಬಂದಾದ್ಮೇಲೆ 90 ದಿನಗಳ ಒಳಗಾಗಿ ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ಅದನ್ನ ತಾವು ನೆನ್ಪಿಟ್ಕೊಳ್ರಿ, ಎಂತಹ ಒಂದು ಕಾಯ್ದೆ ಕಾನೂನುಗಳಿಗೆ ಅನುಗುಣವಾಗಿ ಆ ಭೂಮಿಯನ್ನ ತಾವು ಪಟ್ಟಭದ್ರ ಮಾಡಿಸ್ಕೊಂಡಿದ್ರೆ ಇಲ್ಲಿ ಪರಿಹಾರವನ್ನು ಹೊಂದೋದಕ್ಕೆ ಅವಕಾಶ ಇತ್ತು. ಸೊ ಈ ಕಾಯ್ದೆ ಏನ್ ಮಾಡ್ತಂದ್ರೆ, ಕೃಷಿಯೇತರರು ಭೂಮಿಯನ್ನ ಹೊಂದಿದ್ದವ್ರನ್ನ ಏನ್ ಮಾಡ್ತಪ್ಪ ಅಂದ್ರೆ, ಕಲಂ 79C ಅನುಗುಣವಾಗಿ ಏನಾಯ್ತು, ಕೃಷಿ ಭೂಮಿಯನ್ನ ವಾಪಸ್ ಸರ್ಕಾರ ತನ್ನಲ್ಲಿ ಕರೆದಿಸ್ಕೊಂಡ್ಬಿಡ್ತು. ಅರ್ಥ ಆಗ್ತದಲ್ಲ, ಕೃಷಿ ಭೂಮಿಯನ್ನ ವಾಪಸ್ ತನ್ನಲ್ಲಿ ಕರೆದಿಸ್ಕೊಂಡ್ಬಿಡ್ತು. ಜೊತೆಗೆ 79C ಏನ್ ಹೇಳ್ತಾನಪ್ಪ ಅಂತಂದ್ರೆ, 79A ಮತ್ತು 79B ಈ ಕಾಯ್ದೆಗಳಿಗೆ ಅನುಗುಣವಾಗಿ, ಈ ಕಲಂಗಳಿಗೆ ಅನುಗುಣವಾಗಿ ಬೇರೆ ಯಾರಾದರೂ ಭೂಮಿಯನ್ನ ಹೊಂದಿದ್ರಪ್ಪ ಅಂತಂದ್ರೆ ಅವ್ರ ಕಡೆಯಿಂದ ಮರಳಿ ಭೂಮಿಯನ್ನ ಪಡೆದುಕೊಳ್ಳೋದಕ್ಕೆ ಈ ಒಂದು ಅವಕಾಶ ಇತ್ತಿಲ್ಲಿ. ಮರಳಿ
ಭೂಮಿಯನ್ನು ಪಡೆಯೋದಕ್ಕೆ ಫಲಾನುಭವಿ ಅಥವಾ ಯಾರು ಭೂಮಿಯನ್ನು ಕಳ್ಕೊಂಡಿರ್ತಾನೋ ಅವನು ನ್ಯಾಯಾಲಯದೊಳಗೆ ಮೊಕದ್ದಮೆ ಹೂಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಇದು ಕಲಂ ಯಾವ್ದು ಹೇಳ್ತಕ್ಕಂಥದ್ದು ಫ್ರೆಂಡ್ಸ್? 79C. ನೆನಪಿರಲಿ, ನಾನು ಈ ಕಲಂಗಳನ್ನು ಯಾಕೆ ಹೆಚ್ಚೆಚ್ಚಾಗಿ ಒತ್ತಾಗಿ ಹೇಳಿದೆ ಅಂತಂದರೆ, ಇವತ್ತೇನು ಸುಧಾರಣಾ ತಿದ್ದುಪಡಿ ಕಾಯ್ದೆ ಸುಗ್ರೀವಾಜ್ಞೆ ಬಂದಾರಲ್ಲ, ಈ ಸುಗ್ರೀವಾಜ್ಞೆಯಡಿ 63, 79A, B, C ಮತ್ತು ಕಲಂ 80ಕ್ಕೆ ಬದಲಾವಣೆಯನ್ನು ತೊಗೊಂಡು ಬಂದಾರ. ಈ ಬದಲಾವಣೆಯನ್ನು ತೊಗೊಂಡು ಬಂದಿರೋದು ಇವತ್ತು ರಾಜ್ಯ ಮತ್ತು ಕೇಂದ್ರದೊಳಗೆ ಹೆಚ್ಚು ಈ ಒಂದು ರಾಜ್ಯದ ಸುಗ್ರೀವಾಜ್ಞೆಗೆ ವಿರೋಧಿಸೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಫ್ರೆಂಡ್ಸ್. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇದು ಮೂಲ ಕಾಯ್ದೆಯಲ್ಲಿದ್ದಂತಹ ಕೆಲವೊಂದು ಅಂಶಗಳು. ಈ ಮೂಲ ಕಾಯ್ದೆಯ ಅಂಶಗಳನ್ನೇ ಇಟ್ಕೊಂಡು ಸರ್ಕಾರ ಏನು ಮಾಡ್ತು, 1974ರಲ್ಲಿ ಮತ್ತಷ್ಟು ಸುಧಾರಣೆಯನ್ನು ತೊಗೊಂಡು ಬಂತು. 1974ರಲ್ಲಿ ಆ್ಯಕ್ಚುಲಿ 1974ರಲ್ಲಿ ಭೂ ಸುಧಾರಣೆ ತೊಗೊಂಡ್ಬರೋಕ್ಕಿಂತ ಮುಂಚೆ ಏನಾಗಿತ್ತಪ್ಪ ಅಂತಂದರೆ, ಇಲ್ಲಿ ಭೂಮಿ ಏನಾಗಿದ್ದಪ್ಪ ಅಂತಂದರೆ ಭೂಮಿ ಇರೋನು ಉಳುಮೆದಾರನಾಗಿದ್ದ ಅಂತಂದೇಳಿ ಪರಿಗಣಿಸಲಾಗ್ತಾ ಇತ್ತು. ಅಂದರೆ ಭೂಮಿ ಹೊಂದಿರೋನು ಮಾತ್ರ ಉಳುಮೆದಾರ. ಉಳುಮೆ ಮಾಡ್ತಕ್ಕಂಥದ್ದು ಭೂಮಿಯ ಒಡೆಯ ಆಗಿರಲಿಲ್ಲ, ಭೂಮಿಯ ಒಡೆಯ ಉಳುಮೆದಾರ ಅಂತಂದೇಳಿ ಪರಿಗಣಿಸಲಾಗ್ತಾ ಇತ್ತು. ಆದರೆ 1974ರ ಕಾಯ್ದೆ ಏನು ಅವಕಾಶ ತಂದುಕೊಡ್ತು ಅಂತಂದರೆ, ಯಾರು ಭೂಮಿಯನ್ನು ಉಳುತ್ತಾನೋ ಅವನೇ ಭೂಮಿಯ ಒಡೆಯ ಆಗಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಸರ್ಕಾರ ಏನು ಮಾಡ್ತು, 1974ರೊಳಗೆ ಮತ್ತೆ ಕಾಯ್ದೆಯನ್ನು ತಿದ್ದುಪಡಿ ತೊಗೊಂಡು ಬಂದು ಇಲ್ಲೇನು ಮಾಡ್ತು, ಇವುಗಳ ಅನ್ವಯ ಈಗ ಭೂ ಖರೀದಿಯ ಮಿತಿಯನ್ನು ನಿಗದಿ ಮಾಡಲಿತ್ತಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ 108 ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿದ್ರಪ್ಪ ಅಂತಂದರೆ ಆ ಭೂಮಿಯನ್ನು ವಾಪಸ್ ತೊಗೊಂಡ್ಬಿಡೋದು. ಸರ್ಕಾರ 108 ಎಕರೆಗಿಂತ ಹೆಚ್ಚು ಭೂಮಿ ಇತ್ತನಪ್ಪ ಅಂದರೆ ಅದನ್ನು ವಾಪಸ್ ತೊಗೊಂಡ್ಬಿಡೋದು. ಜೊತೆಗೆ ಇಲ್ಲೇನಾಗ್ತಾರೆ, ಕೃಷಿಯೇತರರು ಕೃಷಿ ಭೂಮಿಯನ್ನು ಹೊಂದಿದ್ರು ಅಂತ ನಾ ಹೇಳಿದೆ. ಈಗ ಶೈಕ್ಷಣಿಕ ಸಂಸ್ಥೆಗಳಾಗಿರ್ಬೋದು, ಧಾರ್ಮಿಕ ದತ್ತಿ ಸಂಸ್ಥೆಗಳಾಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು, ಅಥವಾ ಕೃಷಿಯೇತರರು ಯಾರೇ ಆಗಿರ್ಬೋದು, ಅವರು ಕೃಷಿ ಭೂಮಿ ಹೊಂದಿದ್ನಪ್ಪ ಅಂದ್ರೆ ಅವರು ಕೃಷಿ ಭೂಮಿಯನ್ನು ವಾಪಸ್ ತೊಗೊಂಡ್ಬಿಡೋದು. ಜೊತೆಗೆ ಆದಾಯ ಆವಾಗಿನ ಸಂದರ್ಭದೊಳಗೆ 12,000ಕ್ಕಿಂತ ಹೆಚ್ಚು ಅಥವಾ 2 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇದ್ದವರು ಕೂಡ ಕೃಷಿ ಭೂಮಿ ಹೊಂದಿದ್ದನಪ್ಪ ಅಂದ್ರೆ ಅವರೆಲ್ಲ ಭೂಮಿಯನ್ನು ವಾಪಸ್ ತೊಗೊಂಡ್ಬಿಡೋದು. ಸರಿ, ವಾಪಸ್ ತೊಗೊಂಡ ನಂತರ ಈಗ ಅದನ್ನ ಯಾರಿಗೆ ಕೊಡಬೇಕು? ಯಾರಿಗೆ ಭೂಮಿಯನ್ನು ಉಳುಮೆ ಮಾಡುವಂತಹ ಅಗತ್ಯ ಇದೆಯೋ ಅಂಥವ್ರಿಗೆ ವಾಪಸ್ ಭೂಮಿಯನ್ನು ಒದಗಿಸ್ಕೊಡ್ತಕ್ಕಂಥದ್ದು. ನೆನ್ಪಿಟ್ಕೊಳ್ರಿ ಫ್ರೆಂಡ್ಸ್, ಇಂಥವ್ರ ಕಡೆಯಿಂದ ಹೆಚ್ಚುವರಿ ಭೂಮಿಯನ್ನು ತೆಗೆದುಕೊಂಡು ಇಲ್ಲೇನು ಮಾಡ್ದ, ಉಳುಮೆ ಮಾಡೋನಿಗೆ ಕೃಷಿ ಭೂಮಿಯನ್ನು ವರ್ಗಾಯಿಸ್ಕೊಟ್ಟ. ಅದಕ್ಕಾಗಿಯೇ 1974ರ ಕಾಯ್ದೆ ಇದು ಏನಕ್ಕೆ ಸಂಬಂಧಪಡುತ್ತಂತಂದರೆ, ಉಳುವವನೇ ಭೂಮಿಯ ಒಡೆಯ ಅನ್ನುವಂಥದ್ದು. ಉಳುವವನೇ ಭೂಮಿಯ ಒಡೆಯ ಎನ್ನುವಂತಹ ನಿಯಮವನ್ನು ಇಟ್ಕೊಂಡು 1974ರೊಳಗೆ ಕೃಷಿ ಭೂಮಿಯನ್ನು ಅರ್ಹ ಕೃಷಿಕರಿಗೆ ಎಲ್ಲರಿಗೂ ಏನು ಮಾಡುತ್ತಪ್ಪ ಅಂದರೆ ವಿತರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು. ನೆನಪಿರಲಿ, ಭಾರತದೊಳಗೆ ಈ ಒಂದು ನಿರ್ಧಾರ ಅತ್ಯಂತ ಕ್ರಾಂತಿಕಾರಕ ನಿರ್ಧಾರ ಭಾರತದೊಳಗೆ ಮತ್ತು ಕರ್ನಾಟಕದೊಳಗೆ. ನೆನಪಿರಲಿ, ಭಾರತದೊಳಗೆ 1972ರ ಭೂ ಸುಧಾರಣಾ ಕಾಯ್ದೆ ಈ ಇಂದಿರಾ ಗಾಂಧಿಯವರ ನಿಯಮಗಳನ್ನ ಇಟ್ಕೊಂಡು ದೇವರಾಜ್ ಅರಸರವ್ರು ಏನು ಮಾಡಿದ್ರು, ಕರ್ನಾಟಕದೊಳಗೆ 1974ರೊಳಗೆ ಯಾವನು ಭೂಮಿ ಉಳ್ತಾನೋ ಅವನಿಗೆ ಫ್ರೀಯಾಗಿಯೇ ಭೂಮಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ. ನೆನಪಿರಲಿ. ಹಾಗಾಗಿ ನಮಗೆ KS ಮೇನ್ಸ್ ಎಕ್ಸಾಮ್ಗಳಲ್ಲಿ, ಕಳೆದ KS ಎಕ್ಸಾಮ್ಸ್ಗಳಲ್ಲಿ ಕೇಳಿದ ನೋಡ್ರಿ, ಈ ದೇವರಾಜ್ ಅರಸರ ಭೂ ಸುಧಾರಣಾ ನಿಯಮಗಳ ಕುರಿತು ಚರ್ಚಿಸಿ ಅಂತ ಪ್ರಶ್ನೆ ಕೇಳಿದ್ದ. ಅವುಗಳ ಉದ್ದೇಶ ಹೆಂಗಿತ್ತು? ಸರಿ, ಉಳುವವನಿಗೆ ಭೂಮಿ ಕೊಡಬೇಕಾಗಿತ್ತು ಅಂದ್ರೆ ಯಾರ ಕಡೆಯಿಂದ ತೊಗೊಂಡ್ಬರ್ಬೇಕು? ಇವ್ರ ಕಡೆಯಿಂದ. ಸರಿ, ಆಗಿನ ಸಂದರ್ಭದೊಳಗೆ ಈ ಕಾಯ್ದೆ ಜಾರಿಗೆ ಬಂದಾಗ ಈ ಕಾಯ್ದೆಯನ್ನು ಸಾಕಷ್ಟು ಈ ಭೂ ಮಾಲಕರು ಏನು ಮಾಡಿದ್ರಪ್ಪ ಅಂತಂದರೆ ವಿರೋಧಿಸೋದಕ್ಕೆ ಪ್ರಯತ್ನ ಮಾಡಿದರು. ಈ ವಿರೋಧಿಸೋದಕ್ಕೆ ಪ್ರಯತ್ನ ಮಾಡಿದ್ದಕ್ಕೋಸ್ಕರ ಈ ಒಂದು ನಿಯಮ ಇಲ್ಲೇನಾಯ್ತಪ್ಪ ಅಂದ್ರೆ ಕೋರ್ಟ್ ಒಳಗೆ ಮತ್ತೆ ಚರ್ಚೆಗೆ ಬಂತು. ಈ ಎಲ್ಲ ಏನು ಮಾಡಿದ್ರು, ಭೂಮಾಲಕರೆಲ್ಲರೂ ಸೇರ್ಕೊಂಡು ಏನು ಮಾಡಿದ್ರು, ಈ ಕಾಯ್ದೆಯನ್ನು ವಿರೋಧಿಸ್ಕೋಸ್ಕರ ಸುಪ್ರೀಂ ಕೋರ್ಟ್ನೊಳಗೆ ಅರ್ಜಿ ಹಾಕಿದರು. ಆ ಒಂದು ಕಾಯ್ದೆ ಬರ್ತದಲ್ಲಿ ಶ್ರೀನಿವಾಸ್ ರಾಘವಾಚಾರ್ಯ ಇತರರು ಮತ್ತು ಶ್ರೀನಿವಾಸ್ ರಾಘವಾಚಾರ್ಯ ಮತ್ತು ಇತರರು ವಿರುದ್ಧ ಕರ್ನಾಟಕ ಸರ್ಕಾರ ಅಂತೇಳಿ, ವಿರುದ್ಧ ಕರ್ನಾಟಕ ಸರ್ಕಾರ ಎನ್ನುವ ಮೊಕದ್ದಮೆಯಲ್ಲಿ, ನೆನ್ಪಿಟ್ಕೊಳ್ರಿ ಫ್ರೆಂಡ್ಸ್, ಈ ಒಂದು ಮೊಕದ್ದಮೆಯಲ್ಲಿ ಇಲ್ಲೇನು ಮಾಡಿದ್ರು, ಈ ಭೂಮಾಲಕರ ಪರವಾಗಿರುವಂತಹ ವಕೀಲರು ಏನು ಮಾಡಿದ್ರು ನೋಡ್ರಿ, ಭೂಮಿ ಹೊಂದಿರತಕ್ಕಂಥವನು ಅವನು ತನ್ನ ಸ್ವಂತ ಸ್ವಾತಂತ್ರ್ಯವನ್ನು ಹೊಂದಿರತಕ್ಕಂಥವ್ನು. ಅವನು ಅದರಲ್ಲಿ ಕೃಷಿನಾದರೂ ಮಾಡ್ಬೋದು, ಇಲ್ಲ ಧಾರ್ಮಿಕ ಸಂಸ್ಥೆಗಳನ್ನಾದರೂ ನಿರ್ಮಾಣ ಮಾಡ್ಕೋಬೋದು, ಕೈಗಾರಿಕಾ ಉದ್ಯಮಗಳನ್ನಾದರೂ ನಿರ್ಮಾಣ ಮಾಡ್ಕೋಬೋದು, ಅಥವಾ ಶೈಕ್ಷಣಿಕ ಸಂಸ್ಥೆಗಳನ್ನು ಏನಾದರೂ ನಿರ್ಮಾಣ ಮಾಡ್ಕೋಬೋದು. ಅವನಿದ್ದಂತಹ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯವನ್ನು ಈ ಉಳುವವನೇ ಭೂಮಿಯ ಒಡೆಯ ಎನ್ನುವಂತಹ ಈ ಕಾಯ್ದೆ ಆ ಸ್ವಾತಂತ್ರ್ಯವನ್ನು ಕಿತ್ಕೊಂಡು ಅವ್ರ ಮೇಲೆ ಶೋಷಣೆಯನ್ನು ಮಾಡ್ತದ.
ಭೂಮಿಯ ಒಡೆಯನಿಗೆ ಶೋಷಣೆ ನೀಡುತ್ತೆ ಅಂತಂದೇಳಿ ಅವರು ವಾದವನ್ನು ಮಂಡಿಸಿದಾಗ ಇಲ್ಲಿ ಗಮನಿಸಬೇಕು, ತುಂಬ ಅಂದರೆ ತುಂಬ ಮುಖ್ಯವಾಗಿ ಗಮನಿಸಬೇಕು. ಕರ್ನಾಟಕ ಸರ್ಕಾರ ಇಲ್ಲಿ ವಾದ ಮಂಡಿಸಿದ್ದೇನು ಅಂತಂದರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುವ 39A ವಿಧಿ 39B ಇಲ್ಲಿ ಕೇಂದ್ರ ಅಂದರೆ ಸುಪ್ರೀಂ ಕೋರ್ಟ್ನ ಮುಂದೆ ಅದೇನು ಮಾಡುತ್ತಪ್ಪ ಅಂತಂದರೆ ವ್ಯಕ್ತಪಡಿಸ್ತು. ನೆನಪಿರಲಿ, ನಾನು 39A 39B ಏನು ಹೇಳುತ್ತೆ ಅಂತ ನಾನು ಚರ್ಚೆ ಮಾಡಿದ್ದೆ ಹಿಂದೆ. 39A ಏನು ಹೇಳ್ತಾನಪ್ಪ ಅಂತಂದರೆ ಆರ್ಥಿಕ ಸಮಾನ ಹಂಚಿಕೆ ಆಗಬೇಕು, ಆರ್ಥಿಕತೆ ಸಮಾನ ಹಂಚಿಕೆ ಆಗಬೇಕು, ಆರ್ಥಿಕತೆ ಒಂದೇ ಕಡೆ ಕೇಂದ್ರೀಕೃತವಾಗಿರಬಾರ್ದು. ಆ್ಯಕ್ಚುಲಿ ಈ ಕಾಯ್ದೆ ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಅನುಗುಣವಾಗಿ ಜಾರಿಯಲ್ಲಿದೆ. ಹೀಗಾಗಿ ಭೂಮಿಯನ್ನು ಸಮಾನವಾಗಿ ಹಂಚಿಕೆ ಮಾಡಿದಾಗ ಮಾತ್ರ ಆರ್ಥಿಕತೆ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಎಲ್ಲ ಭೂಮಿ ಒಂದೇ ಕಡೆ ಆಸ್ತಿ ಒಂದೇ ಕಡೆ ಕೇಂದ್ರೀಕೃತ ಆಯ್ತನಪ್ಪ ಅಂತಂದರೆ ಇಲ್ಲಿ ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ, ಬಡವರು ಬಡವರಾಗೇ ಉಳಿತಾರೆ ಎನ್ನುವಂತಹ ವಾದ ಮಂಡನೆ ಆದ ನಂತರ ಸುಪ್ರೀಂ ಕೋರ್ಟ್ ಏನು ಮಾಡ್ತಾನಪ್ಪ ಅಂದರೆ ಈ ಕಾಯ್ದೆಯ ಸಿಂಧುತ್ವವನ್ನು ಎತ್ತಿ ಹಿಡಿದು ಆ ಮೂಲಕ ಈ ಉಳುವವನೇ ಭೂಮಿಯ ಒಡೆಯ ಎನ್ನುವಂತಹ ನಿಯಮವನ್ನು ಪುಷ್ಟೀಕರಿಸ್ತು. ಅಲ್ಲಿಂದ ಈ ಭೂ ಸುಧಾರಣಾ ಕಾಯ್ದೆ ಜಾರಿಯಲ್ಲಿ ಯಥಾವತ್ತಾಗಿ ಬಂದಿರತಕ್ಕಂಥದ್ದು ಫ್ರೆಂಡ್ಸ್. ಇದಿಷ್ಟು ಮೂಲ ಭೂ ಸುಧಾರಣಾ ಕಾಯ್ದೆ, ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಬೇಕು. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂದರೆ ಮೂಲ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸರಿ, ಈ ಮೂಲ ಭೂ ಸುಧಾರಣಾ ಕಾಯ್ದೆಗೆ ಪ್ರಸ್ತುತ ಏನು ಬದಲಾವಣೆಯನ್ನು ತೊಗೊಂಡು ಬಂದಾರ, ಇವತ್ತ್ಯಾಕೆ ಅದು ಹೆಚ್ಚು ಚರ್ಚೆಯಲ್ಲಿದೆ, ಅದನ್ನ ಯಾಕೆ ಜಾಸ್ತಿ ವಿರೋಧಿಸ್ತಾ ಇದ್ದಾರೆ ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೋಡಿರಿ, ಇದುವರೆಗೂ ನಾನು ಚರ್ಚೆ ಮಾಡಿದ್ದು ಮೂಲ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಈ ಕಲಂಗಳನ್ನು ಇಟ್ಕೊಂಡು ನಿಮ್ಗೆ ಕಾನ್ಸೆಪ್ಟ್ ಬೇಸ್ಡ್ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಇಲ್ಲ ಒಂದೊಂದೇ ಕಲಂ 63 ಏನು ಹೇಳ್ತದ, ಇಲ್ಲ ಕಲಂ 79A ಏನು ಹೇಳ್ತದ, ಇಲ್ಲ ಕಲಂ 79B ಏನು ಹೇಳ್ತದ, ಕಲಂ 80 ಏನು ಹೇಳ್ತದ, ಇವುಗಳ ಬಗ್ಗೆ ನಿಮಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕಿದ್ದು. ಇದುವರೆಗೂ ನಾನು ಚರ್ಚೆ ಮಾಡಿದ್ದು ಏನಕ್ಕೆ ಅಂತಂದರೆ ಮೂಲ ಭೂ ಸುಧಾರಣಾ ಕಾಯ್ದೆ ಏನಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಆ್ಯಕ್ಚುಲಿ ನಾನು ನೇರವಾಗಿ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಸುಗ್ರೀವಾಜ್ಞೆ ಇದೇನು ಬದಲಾವಣೆ ತೊಗೊಂಬಂದ್ರೆ ಇದಕ್ಕೆ ಯಾಕೆ ಇವತ್ತು ಸಂಘರ್ಷಕ್ಕೆ ಕಾರಣ ಆಗಿದೆ ಅಂತ ತಿಳ್ಕೊಬೇಕಾಗಿತ್ತಂದರೆ ಮೂಲ ಕಾಯ್ದೆ ಏನಿದೆ ಅನ್ನೋದನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು ಫ್ರೆಂಡ್ಸ್. ಸರಿ, ಹಾಗಾದರೆ ಇವತ್ತು ಸುಗ್ರೀವಾಜ್ಞೆ ಮೂಲಕ ಏನು ಬದಲಾವಣೆ ತೊಗೊಂಡು ಬಂದಾರ ಅದು ಇವತ್ತು ವಿವಾದ ಆಗೋದಕ್ಕೆ ಕಾರಣ ಏನಾಗ್ಯದ ಮತ್ತು ಅದಕ್ಕೆ ಏನು ಮಾಡಿದರೆ ಉತ್ತಮ ಅನ್ನೋದನ್ನು ಕುರಿತು ಒಂದು ಸ್ವಲ್ಪ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆತ್ಮೀಯರೇ, ನೀವು ಇದುವರೆಗೂ ಗಮನಿಸಿದ್ರಿ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟಾಗ 1961 1974 ಮೂಲ ಕಾಯ್ದೆ ಒಳಗೆ ಏನಿದ್ವು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅಂದರೆ ಈ ಭೂ ಸುಧಾರಣಾ ಕಾಯ್ದೆ ಇನ್ನು ನಾನು ಈ ಕಾಯ್ದೆಯ ಸುಗ್ರೀವಾಜ್ಞೆ ಏನು ತೊಗೊಂಬಂದಾರ ಅದು ಬದಲಾವಣೆ ಏನಾಗಿದೆ ಅನ್ನೋದನ್ನು ಚರ್ಚೆ ಮಾಡಬೇಕಾಗಿತ್ತು ಅಂದರೆ ತುಂಬ ಸುದೀರ್ಘವಾದಂತಹ ವಿಡಿಯೋ ಆಗ್ತದೆ. ಕಾರಣ ನಾನೇನು ಮಾಡ್ತಾ ಇದ್ದೀನಿ, ಈ ಒಂದು ಮಾಹಿತಿ ಆ್ಯಕ್ಚುಲಿ ನಾನು ಶಾರ್ಟಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದಿದ್ರೆ ಈ ಒಂದು ಮಾಹಿತಿ ಅಷ್ಟಕ್ಕಷ್ಟೇ ಉಳಿದು ಬಿಡ್ತಾಯಿತ್ತು. ಇವತ್ತು ನಾನು ಗಮನಿಸಿರೋ ಹಾಗೆ ಈ ಕಾಯ್ದೆಯ ಪರ ಮತ್ತು ವಿರೋಧಗಳನ್ನು ಗಮನಿಸಿದಾಗ ವಿರೋಧಕ್ಕೆ ಸಂಬಂಧಪಟ್ಟ ಹಾಗೆ ಕಾಯ್ದೆಯನ್ನು ವಿರೋಧಿಸೋದಕ್ಕೆ ಹೆಚ್ಚು ಅಂಶಗಳಿದ್ದಾವೆ. ಆದರೆ ಕಾಯ್ದೆಯ ಪರ ಇರುವಂತಹ ವಿಡಿಯೋಗಳು ನಾನು ಗಮನಿಸಿರೋ ಹಾಗೆ ಮತ್ತು ನಾನು ನೋಡಿರುವಂತಹ ಅಂಶಗಳ ಪರವಾಗಿ ನೋಡಿಕೊಂಡಾಗ ತುಂಬ ಕಡಿಮೆ ಅಂದರೆ ಕಡಿಮೆ ಇದಾವೆ. ಈ ಕಾರಣಕ್ಕೆ ನಾನು ಈ ಒಂದು ಕಾಯ್ದೆಯನ್ನು ಸುದೀರ್ಘವಾಗಿ ನಿಧಾನವಾಗಿ ನಿಮಗೆ ಅರ್ಥೈಸೋದಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಾನಿಲ್ಲಿ ಹೊರಟಿರ್ತಕ್ಕಂಥದ್ದು. ಕಾರಣ ಈಗ ಪಾರ್ಟ್ 1 ಮೂಲ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟಾಗಿ ಏನಿತ್ತು ಅಂದರೆ ಉಳುವವನೇ ಭೂಮಿಯ ಒಡೆಯ ಅನ್ನುವ ದೃಷ್ಟಿಕೋನದಲ್ಲಿತ್ತು. ನೆಕ್ಸ್ಟ್ ಮುಂದಿನ ವಿಡಿಯೋ ನಾನು ಮತ್ತೇನು ಮಾಡ್ತೀನಿ, ಇನ್ನೊಂದು ವಿಡಿಯೋ ಮಾಡ್ಕೊಳ್ತೀನಿ. ಈಗ ಭಾಗ 2 ಇನ್ನೊಂದು ವಿಡಿಯೋ ಮಾಡ್ತೀನಿ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ. ಅದು ಪ್ರಸ್ತುತ ಏನು ತಿದ್ದುಪಡಿ ಆಗ್ಯದಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಅದೇನಾಗ್ಯದಪ್ಪ ಅಂತಂದರೆ ಈಗ ಉಳುವವನ ಭೂಮಿಯ ಒಡೆ ಇದ್ದಿರ್ತಕ್ಕಂಥದ್ದು ಈಗೇನು ಬದಲಾವಣೆ ಆಗೋಕ್ಕೆ ಸಾಧ್ಯ ಹೊಂಟದಪ್ಪ ಅಂತಂತಂದರೆ ಉಳ್ಳವನಿಗೆ ಭೂಮಿ ಅಂತಂದೇಳಿ, ಅಂದರೆ ಉಳುವವನ ಭೂಮಿ ಉಳ್ಳವನಿಗೆ ಎನ್ನುವ ರೀತಿ ಒಳಗೆ ಪ್ರಸ್ತುತ ತಿದ್ದುಪಡಿ ಏನಾಗ್ಯದಪ್ಪ ಅಂತಂದರೆ ರಾಜ್ಯದಲ್ಲಿ ಜಾರಿಯಾಗಿದ್ದಾವೆ. ಇವು ಹೆಚ್ಚು ಸಂಘರ್ಷಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಫ್ರೆಂಡ್ಸ್. ಸರಿಯಾಗರೆ ಈ ಪಾರ್ಟ್ 1 ನೋಡಿದರೆ ಪಾರ್ಟ್ 2 ಅಂಡರ್ಸ್ಟ್ಯಾಂಡ್ ಆಗ್ತದೆ. ನೇರವಾಗಿ ನೀವು ಪಾರ್ಟ್ 2ನೇ ನೋಡೋಕೆ ಹೋದ್ರೆ ಏನಪ್ಪ ಅಂತಂದರೆ ಅದು ಅಂಡರ್ಸ್ಟ್ಯಾಂಡ್ ಆಗೋದು ಕಷ್ಟ. ಈ ಕಾರಣಕ್ಕೆ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದೊಳಗೆ ಉಳುವವನ ಭೂಮಿ ಉಳ್ಳವನಿಗೆ ಹೇಗೆ ಆಗೋದಕ್ಕೆ ಹೊಂಟದ ಅನ್ನೋದನ್ನು ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಆದ್ಮೇಲೆ ಇದುವರೆಗೂ ಈ ವಿಡಿಯೋವನ್ನು ಗಮನಿಸಿ ನೀವು ಇಲ್ಲಿ ಬರುವಂತಹ ವಿಷಯಗಳನ್ನು ಸೂಕ್ತ ರೀತಿಯೊಳಗೆ ಮನದಟ್ಟು ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇಲ್ಲಿ ಯಾವ ವಿಧಿಗಳಿದಾವೆ, ಯಾವ ಕಲಂಗಳಿದಾವೆ ಅನ್ನೋದನ್ನು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಜೊತೆಗೆ ಇಲ್ಲಿ ಯಾವ ಒಂದು ಕಾಯ್ದೆ ಇಲ್ಲಿ ಒಂದು ಯಾವ ಒಂದು ವರದಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದಿಷ್ಟು ಚರ್ಚೆ ಆಗ್ತದೆ ಅನ್ನೋದನ್ನು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಲಿ. ಮುಂದೆ ಇದರ ಬದಲಾವಣೆಗಳ ಕುರಿತು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆದ್ಮೇಲೆ ನಾನು ಮತ್ತೆ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಪಾರ್ಟ್ 2 ವಿಡಿಯೋವನ್ನು ಮತ್ತೆ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಮಿಸ್ ಮಾಡೋದು ಅದನ್ನು ನೋಡಲಿಕ್ಕೆ ಸಾಧ್ಯ ಆಗಿರಬೇಕು.